ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 11 ಜೂನ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂದರೆ ಆಯ್ದ ಪಠ್ಯವನ್ನು MS ವರ್ಡ್ನಲ್ಲಿ ದಪ್ಪವಾಗಿಸಲು ಯಾವ ಶಾರ್ಟ್ಕಟ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಶಾರ್ಟ್ ಕೀ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ನಿಮಗೆ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾನೆ ಬರ್ತಿದ್ದೀನಿ, ಒಂದು 2-3 ದಿನದಿಂದ. 2-3 ದಿನ ಅಂತ ಅಲ್ಲ, ಇವಾಗ ಎಕ್ಸಾಮ್ ಏನು ಸ್ಟಾರ್ಟ್ ಆಗಿದೆ ಅಲ್ವಾ, ಅವತ್ತಿಂದ ಹೇಳ್ತಾನೆ ಬರ್ತಿದ್ದೀನಿ. ಏನಂದರೆ ಈ ಶಾರ್ಟ್ ಕೀಗಳ ಮೇಲೆ ಮಿನಿಮಮ್ ಅಂದರೂ ಒಂದು 2-3 ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅಂತ ನಿಮ್ಗೆ ಹೇಳಿದ್ದೆ. ಬಟ್ ಇವಾಗ ಹೇಗೆ ಅಂದರೆ 3-4 ಪ್ರಶ್ನೆಗಳು ಕೂಡ ಒಂದೇ ಒಂದು ಸೆಷನಲ್ಲಿ ಕೇಳ್ತಾ ಇದ್ದಾನೆ. ಯಾವುದ್ರ ಮೇಲೆ? ಕಂಪ್ಯೂಟರ್ ಮೇಲೆ. ಸೊ ಆಲ್ವೇಸ್ ಆ ಎಲ್ಲ ಕಂಪ್ಯೂಟರ್ಗಳು ಕ್ವಶನ್ಗಳು ಏನಾಗಿರ್ತವೆ ಅಂದರೆ ಈ ಶಾರ್ಟ್ ಕೀಗಳ ಮೇಲೆ ಮಾತ್ರ ಆಗಿರ್ತವೆ. ಶಾರ್ಟ್ ಕೀಗಳ ಮೇಲೆ ಮಾತ್ರ ಪ್ರಶ್ನೆ ಕೇಳಿದ್ದಾನೆ. ಸೊ ಮೊದಲು ಒಂದು 2-3 ಶಿಫ್ಟಲ್ಲಿ ನಿಮಗೆ ಈ CPO ಬಗ್ಗೆ ಕೇಳಿದ್ದ. CPO ರಿಲೇಟೆಡ್ ಏನು ಅಂದರೆ ಅದ್ರ ಬಗ್ಗೆ ಒಂದು ಕ್ವಶನು, ಹಾಗೆ ಇನ್ನೊಂದು ಕ್ವಶನು ಈ ಶಾರ್ಟ್ ಕೀಗಳ ಮೇಲೆ ಕೇಳಿದ್ದ. ಬಟ್ ಇವಾಗ ಹೇಗೆ ಕೇಳ್ತಿದ್ದಾನೆ ಅಂದರೆ ಕೇಳೋ 3 ಕ್ವಶನ್ಗಳು, ಕೇಳೋ 4 ಕ್ವಶನ್ಗಳು ಕೂಡ ಈ ಶಾರ್ಟ್ ಕೀಗಳ ಮೇಲೇ ಇರ್ತವೆ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದ್ಸರಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಅದರಿಂದನೇ ಬರ್ತಾ ಇದ್ದಾವೆ, ಯಾವುದೂ ಕೂಡ ಮಿಸ್ ಆಗಿಲ್ಲ. ಅಲ್ಲಿ ಎಲ್ಲವೂ ಕೂಡ ಒಂದು ನೀಟ್ ಫಾರ್ಮೇಟಲ್ಲಿ ಅಲ್ಲಿ ನಿಮಗೆ ಫೋಟೋ ಹಾಕಿದ್ದೀನಿ, ಸರಿನಾ? ಹಾಗೆ ನಿಮ್ಗೆ ಏನಾದರೂ ಅಲ್ಲಿ ನಿಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ, ಚೆನ್ನಾಗಿ ಅನಿಸಲಿಲ್ಲ ಅಂದರೆ ಏನಿಲ್ಲ, ಗೂಗಲಲ್ಲಿ ಒಂದ್ಸರಿ ಸರ್ಚ್ ಮಾಡಿ ನಿಮಗೆ ಯಾವ್ದು ಬೇಕಲ್ವಾ ಆ ಒಂದು PDF ಅನ್ನು ತೊಗೊಂಡು 1-2 ಸರಿ ಬರೋ ತೆಗೆದುಬಿಡಿ. ಯಾರು ನೀವು ಕಂಪ್ಯೂಟರ್ ಸ್ವಲ್ಪ ಕಂಟಿನ್ಯೂ ಯೂಸ್ ಮಾಡಲ್ಲ ಅಲ್ವಾ, ಸೊ ಅವರಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಮೊದಲ ಪ್ರಶ್ನೆಗೆ ಆನ್ಸರ್ ಏನಂತ ನೋಡೋದಾದ್ರೆ Control B, Control A ಮತ್ತು Control C ಅಂತ ಆಪ್ಷನ್ ಇದಾವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ Control B ಅಂತ ಆಗುತ್ತೆ. ಸೊ ಇಂಗ್ಲೀಷಲ್ಲಿ ಕ್ವಶನ್ ಓದಿದ್ರೆ ದಪ್ಪವಾಗಿಸಲು ಅನ್ನೋ ಬದಲು ಬೋಲ್ಡ್ ಆಗಿ ಅಂತ ಕೊಟ್ಟಿರ್ತಾರೆ ನಿಮಗೆ, ಸರಿನಾ? ಇವಾಗ ಯಾವುದಾದ್ರೂ ಒಂದು ಪಠ್ಯವನ್ನು, ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ನಾನು ಬೋಲ್ಡ್ ಮಾಡಬೇಕಪ್ಪ. ಬೋಲ್ಡ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ನಾವು? ಇವಾಗ ಮೊಬೈಲಲ್ಲಾದರೆ ಜಸ್ಟ್ ಅದರ ಮೇಲೆ ನಾವು ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಬೋಲ್ಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಫ್ ನಾನು ಮೊಬೈಲ್ಗೆ ಈ ಕೀಬೋರ್ಡನ್ನು ಕನೆಕ್ಟ್ ಮಾಡಿದ್ರೆ ಏನು ನಾನು ಕೀ ಟೈಪ್ ಮಾಡ್ಬೋದು ಅಂತ ನೋಡೋದಾದರೆ ಈ Ctrl+B ಏನಾದರೂ ಹಿಡಿದ್ರೆ ಅದು ಬೋಲ್ಡ್ ಆಗುತ್ತೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಇಟಾಲಿಯನ್ ಆಗಬೇಕು ಅಂದರೆ ಏನು ಮಾಡಬೇಕು? Ctrl+I ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಸರಿನಾ? ಹಾಗೆ ಇಲ್ಲಿ Control A ಅಂತ ಇದೆ. ಏನು Control A? ಇವಾಗ ಏನಾದರೂ ನಾನು Control A ಅಂತ ಸೆಲೆಕ್ಟ್ ಮಾಡಿದೆ ಅಂದರೆ ಈ ಆ ಹಿಡಿದು ಈ ಸಿ ಏನಿದೆ ಅಲ್ವಾ, ಆ ಇಂದ ಸಿ ವರೆಗೂ ಎಲ್ಲವೂ ಕೂಡ ಈ ಸೆಲೆಕ್ಟ್ ಆಗಿಬಿಡುತ್ತೆ. Control A ಏನಾದರೂ ನಾನು ತಗೊಂಡ ಅಂದರೆ. ಹಾಗೆ Control C ಅನ್ನೋದು ಏನಾಗಿದೆ? Control C ಅನ್ನೋದು ಕಾಪಿ ಆಗಿದೆ. ಇದಕ್ಕೆ ಸಮಥಿಂಗ್ ಇಷ್ಟೇ MS ವರ್ಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನಾನು ಇಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಅದನ್ನು Control C ಅಂತ ಕೊಟ್ಟರೆ ಅದು ಕಾಪಿ ಆಗುತ್ತೆ. ಮತ್ತೆ ನಾನು ಎಲ್ಲಿ ಬೇಕಾದಲ್ಲಿ ಹೋಗಿ ಪೇಸ್ಟ್ ಮಾಡ್ಬೋದು. ಸೊ ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಂಗ್ಪೋ ದಂಗೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಈ ಸಿಂಗ್ಪೋ ಅನ್ನುವ ದಂಗೆ ಯಾವೊಂದು ಭಾಗದಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಈ ಈಶಾನ್ಯ ಭಾಗದಲ್ಲಿ ನಡೀತದೆ. ಸೊ ಸ್ಪೆಷಲಿ ಎಲ್ಲಿ ಈ ಈಶಾನ್ಯ ಭಾಗದಲ್ಲಿ ಅಂದರೆ ಈ ಅರುಣಾಚಲ ಪ್ರದೇಶದಲ್ಲಿ, ಪ್ರಸ್ತುತ ಏನು ಅರುಣಾಚಲ ಪ್ರದೇಶ ಇದೆ ಅಲ್ವಾ, ಆ ಅರುಣಾಚಲ ಪ್ರದೇಶದಲ್ಲಿ ನಡೀತದೆ, ಸರಿನಾ? ಬಟ್ ಅವಾಗ ಅರುಣಾಚಲ ಪ್ರದೇಶ ಇರಲಿಲ್ಲ. ಅರುಣಾಚಲ ಪ್ರದೇಶದ ಬಲು ಅಸ್ಸಾಂ ಅಂತಾನೆ ಇಲ್ಲಿ ಕೊಟ್ಟಿದ್ದಾನೆ. ಆನ್ಸರ್ ಏನು ಕೊಟ್ಟಿದ್ದಾನೆ ಅಂದರೆ ಅಸ್ಸಾಂ ಅಂತ ಕೊಟ್ಟಿದ್ದಾನೆ. ಈ ಅಸ್ಸಾಂನ ಈಶಾನ್ಯ ಭಾಗದಲ್ಲಿ ಸಿಂಗ್ಪೋ ಬುಡಕಟ್ಟು ಜನಾಂಗದಿಂದ 1830ರಲ್ಲಿ ನಡೆದ ಸಿಂಗ್ಪೋ ದಂಗೆ ಆಗಿದೆ. ಈ ಅಸ್ಸಾಂ ಅನ್ನೋದೇ ಒಂದು ಈಶಾನ್ಯ ರಾಜ್ಯವಾಗಿದೆ. ಆ ಈಶಾನ್ಯ ರಾಜ್ಯದ ಈ ಅಸ್ಸಾಂನಲ್ಲಿ ಈಶಾನ್ಯ ಭಾಗಕ್ಕೆ ಒಂದು ರಾಜ್ಯ ಇದೆ, ಯಾವುದು ಅಂದರೆ ಅರುಣಾಚಲ ಪ್ರದೇಶ. ಆ ಅರುಣಾಚಲ ಪ್ರದೇಶದಲ್ಲಿ ಈ ಸಿಂಗ್ಪೋ ಬುಡಕಟ್ಟು ಕಂಡುಬರ್ತದೆ. ಆ ಜನಾಂಗದಿಂದ 1830ರಲ್ಲಿ ಈ ಒಂದು ದಂಗೆ ನಡೆದಿದೆ. ಯಾವುದು? ಸಿಂಗ್ಪೋ ದಂಗೆ ಅನ್ನೋದು. ಸಿಂಗ್ ದಂಗೆ ಅಲ್ಲ, ಸಿಂಗ್ ದಂಗೆ ಸಂಬಂಧಿಸಿರೋದು ಈ ಸಿಖ್ಖರಿಗೆ ಸಂಬಂಧಿಸಿದಂಥ ಒಂದು ದಂಗೆ ಆಗಿದೆ. ಅದು ಎಲ್ಲಿ? ಈ ಪಂಜಾಬ್ ಭಾಗದಲ್ಲಿ, ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ ನಡೀತದೆ. ಯಾವುದು? ಸಿಂಗ್ ದಂಗೆ ಅನ್ನೋದು. ಅದರ ಬಗ್ಗೆ ಪ್ರಶ್ನೆನ ಈ ಫಸ್ಟ್ ಶಿಫ್ಟಲ್ಲಿ ಕೇಳಿದ್ದ, ಸರಿನಾ? ಸೊ ಅದು ನಿಮ್ಗೆ ಗೊತ್ತಿರಲಿ. ಹಾಗೆ ಇದು ಯಾರ ಒಂದು ವಿರುದ್ಧ ನಡೀತು ಅಂದರೆ ಆಲ್ಮೋಸ್ಟ್ 99% ನಡೆದಿರೋದು ಯಾರ ವಿರುದ್ಧ ಅಂದರೆ ಈ ಬ್ರಿಟಿಷರ ವಿರುದ್ಧನೇ ನಡೆದಿರ್ತವೆ, ಸರಿನಾ? ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ COP30 ಅನ್ನು ಯಾರು ಪ್ರತಿನಿಧಿಸುತ್ತಾರೆ ಅಂತ ಕೇಳಿದ್ದಾನೆ. ಇವಾಗ ಸಮ್ಮೇಳನಗಳ ಬಗ್ಗೆ ಪ್ರಶ್ನೆನೇ ಕೇಳ್ತಾ ಇದ್ದಾನೆ. ಇವಾಗ ಈ ಶಾಂಘೈ ಸಮ್ಮೇಳನ ಎಲ್ಲಿ ನಡೀತು ರೀಸೆಂಟಾಗಿ ಅಂತ ಕೇಳಿದ್ದಾನೆ. ಹಾಗೆ COP30 ಎಲ್ಲಿ ನಡೀತು ಅಂತ ಕೇಳಿದ್ದಾನೆ. ಹಾಗೆ ಇನ್ನೊಂದು ನಿಮಗೆ ಮತ್ತೆ ಯಾವುದು ಅಂದರೆ BRICS 2025 ಯಾವ ಒಂದು ದೇಶ ಆತಿಥ್ಯ ವಹಿಸ್ಕೊಳ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಅದಕ್ಕೆ ಈ ಸಮ್ಮೇಳನಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಯಾವುದ್ಯಾವುದು ಮತ್ತೆ ಈ ಬಿಮ್ಸ್ಟೆಕ್ ಎಲ್ಲಿ ನಡೀತದೆ ಅದನ್ನು. ಇಲ್ಲಿ COP30 ನೋಡೋದಾದರೆ ಬ್ರೆಜಿಲ್ನಲ್ಲಿ ನಡೀತಾ ಇದೆ. ಅದು ಈ ಬ್ರೆಜಿಲ್ನ ಬೆಲೆಮ್ ಎನ್ನುವ ಒಂದು ಸ್ಥಳದಲ್ಲಿ ಈ COP30 ನಡೀತಿದೆ. ಸರ್ ರಿಯೋ ಡಿ ಜನೈರೋ ಹೇಳಿದ್ರಲ್ಲ, ಏನು ಈ BRICS ಸಮ್ಮೇಳನ ಏನಿದೆ ಅಲ್ವಾ, ಈ BRICS ಅನ್ನುವ ಸಮ್ಮೇಳನದ ಅಧ್ಯಕ್ಷತೆ ಯಾವ ಒಂದು ದೇಶ ವಹಿಸ್ಕೊಳ್ತಿದೆ ಈ 2025ರಲ್ಲಿ ಅಂದರೆ ಇದೇ ಒಂದು ಬ್ರೆಜಿಲ್ನ ಯಾವ ಒಂದು ಸ್ಥಳದಲ್ಲಿ ಇದು ಸಮ್ಮೇಳನ ನಡೆಯಲಿದೆ ಅಂತ ನೋಡೋದಾದರೆ ಬ್ರೆಜಿಲ್ನ ರಿಯೋ ಡಿ ಜನೈರೋ ಅಂತ ಬರುತ್ತೆ. ಈ ಹಾಗೆ ಈ ರಿಯೋ ಡಿ ಜನೈರೋ ಏನೋ ಒಂದು ಫೇಮಸ್ ಇದೆಯಲ್ಲ, ಜಗತ್ತಿನ ಕಾಫಿಯ ಬಂದರು ಅಂತ ಕರಿತೀವಿ. ಯಾವುದನ್ನ? ಈ ರಿಯೋ ಡಿ ಜನೈರೋ ಅನ್ನ, ಸರಿನಾ? ಹಾಗೆ ನಮ್ಮ ಭಾರತದ ಕಾಫಿಯ ಬಂದರು ಯಾವುದು? ನಮ್ಮ ಮಂಗಳೂರು ಬಂದರಾಗಿದೆ. ಹಾಗೆ ಈ ಅಧ್ಯಕ್ಷರು ಯಾರಾಗಿದ್ದಾರೆ ಇದಕ್ಕೆ ಅಂತ ನೋಡೋದಾದರೆ ಅಂಡ್ರೆ ಅರನ್ಹಾ ಕೊರಿಯಾ ಅಂತ ಬರ್ತಾರೆ. ಈ ಅಂಡ್ರೆ ಅರನ್ಹಾ ಕೊರಿಯಾ ಅನ್ನೋರು ಈ COP30ಯ ಅಧ್ಯಕ್ಷರಾಗಿದ್ದಾರೆ. ಈ ಕಾಫ್ ಫುಲ್ ಫಾರ್ಮ್ ಕೇಳ್ಬೋದಲ್ಲ ನಿಮಗೆ, ಏನು? ಕಾನ್ಫರೆನ್ಸ್ ಆನ್ ಪಾರ್ಟೀಸ್ ಅಂತ. ಹಾಗಾದರೆ ಹೇಳ್ಬೋದಾ COP ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ?
ಏನಿಲ್ಲ 2025 30ನೇದಾಗಿದೆ ಅಂದರೆ ಏನಿಲ್ಲ 30 ಮೈನಸ್ ಮಾಡಿಬಿಡಿ, ಎಷ್ಟು ಬರುತ್ತೆ ಆನ್ಸರ್, ಎಷ್ಟು ಬರುತ್ತೆ ಅದೇ ಅದರ ಆನ್ಸರ್ ಆಗಿದೆ. ಅದನ್ನು ನೋಡ್ಕೊಳ್ಳಿ. ಹಾಗೆ ಮೊದಲ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಾರಿ ಇದಕ್ಕೆ ಸ್ವಲ್ಪ ಮಾಹಿತಿ ಹೇಳ್ಬೇಕಿತ್ತಲ್ವಾ. ಈ ಬಿಮ್ಸ್ಟೆಕ್ ಸಮ್ಮೇಳನ, ಬ್ರಿಕ್ಸ್ ಅಲ್ಲ, ಬ್ರಿಕ್ಸೇ ಬೇರೆ, ಬಿಮ್ಸ್ಟೆಕ್ಕೇ ಬೇರೆ, ಸರಿನಾ. ಈ ಬಿಮ್ಸ್ಟೆಕ್ ಏನಿದೆ ಅಲ್ವಾ, ಈ ಬಿಮ್ಸ್ಟೆಕ್ ಸಮ್ಮೇಳನ 6ನೇ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ ಥೈಲ್ಯಾಂಡಲ್ಲಿ ನಡೆದಿದೆ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಇದೇ ಥೈಲ್ಯಾಂಡ್ ಇನ್ನೊಂದು ಫೇಮಸ್ ಇದೆ, ಏನು ಅಂದರೆ ರೀಸೆಂಟಾಗಿ ನಮ್ಮ ಏಷ್ಯಾದ ಮೊದಲ ದೇಶವಾಯಿತು ಈ ಸಲಿಂಗ ವಿವಾಹಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂತಹ ದೇಶ ಇದು. ಯಾವುದು ಅಂದರೆ ಈ ಥೈಲ್ಯಾಂಡ್ ದೇಶ. ಇದು ಆದ ನಂತರ ನೆಕ್ಸ್ಟ್ ಯಾವುದೊಂದು ದೇಶ ಅನುಮತಿ ಕೊಟ್ಟಿದೆ ಅಂದರೆ ಸಲಿಂಗ ವಿವಾಹಕ್ಕೆ ಈ ತೈವಾನ್ ದೇಶ ಕೊಟ್ಟಿದೆ. ನೆನ್ಪಿಟ್ಕೊಳ್ಳಿ, ಎರಡೂ ಕೂಡ ಕೇಳಬಹುದು ನಿಮಗೆ. ಫಸ್ಟ್ ಯಾವುದು ಅಂದರೆ ಥೈಲ್ಯಾಂಡು, ಅದಾದ ನಂತರ ತೈವಾನ್ ಕೊಟ್ಟಿದೆ. ಹಾಗೆ ಈ ಬಿಮ್ಸ್ಟೆಕ್ 7ನೇ ಒಂದು ಅಧಿವೇಶನ ಎಲ್ಲಿ ನಡೆಯಲಿದೆ ಮುಂದಿನ ವರ್ಷ ಅಂದರೆ ನಮ್ಮ ಬಾಂಗ್ಲಾದೇಶದಲ್ಲಿ ನಡೆಯಲಿದೆ. ಯಾವುದು ಈ ಬಿಮ್ಸ್ಟೆಕ್ನ 7ನೇ ಅಧಿವೇಶನ. 6ನೇ ಅಧಿವೇಶನ ಥೈಲ್ಯಾಂಡಲ್ಲಿ ಈ ವರ್ಷ ನಡೆಯಲಿದೆ, ಮುಂದಿನ ವರ್ಷ 7ನೇ ಅಧಿವೇಶನ ನಮ್ಮ ಈ ಬಾಂಗ್ಲಾದೇಶದಲ್ಲಿ ನಡೆಯಲಿದೆ ಅಂತ ನಿಮಗೆ ಗೊತ್ತಿರಲಿ, ಸರಿನಾ. ಹಾಗೆ ನಿಮಗೆ ಯಾವುದು ಈ ಬ್ರಿಕ್ಸ್ ಅಂತ ಹೇಳಿದೆ ನಿಮಗೆ. ಈ ಬ್ರಿಕ್ಸು ಈ ವರ್ಷ ಎಲ್ಲಿ ನಡೆಯಲಿದೆ ಅಂದರೆ ಬ್ರೆಜಿಲ್ನ ರಿಯೋ ಡಿ ಜನವರದಲ್ಲಿ. ಹಾಗೆ ನೆಕ್ಸ್ಟ್ ಎಲ್ಲಿ ನಡೆಯಲಿದೆ 2026ರಲ್ಲಿ ಅಂದರೆ 2026ರಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೆಯಲಿದೆ. ಯಾವುದು ಬ್ರಿಕ್ಸ್ ಸಮ್ಮೇಳನ. ಸರ್ ಮೊನ್ನೆ ನಡೀತಲ್ಲ 2023ರಲ್ಲಿ ಸರ್, ಅದು 2023ರಲ್ಲಿ ನಡೆದಿರೋದು G20 ಸಮ್ಮೇಳನ. ಈ G20 ಸಮ್ಮೇಳನ ಅನ್ನೋದು 2023ರ ಆತಿಥ್ಯ ವಹಿಸಿದ ದೇಶ ಯಾವುದು ಅಂದರೆ ನಮ್ಮ ದೇಶ. ಈ ವರ್ಷ G20 ಸಮ್ಮೇಳನವನ್ನು ಆತಿಥ್ಯ ವಹಿಸಿರ್ತಕ್ಕಂತಹ ದೇಶ ಯಾವುದು ಅಂದರೆ ಈ ಸೌತ್ ಆಫ್ರಿಕಾ. ನಮ್ಮ ಎ ಬಿ ಡಿ ವಿಲಿಯರ್ಸ್ ಏನಿದಾರಲ್ವ ಅವರ ತವರು ಮನೆ ಯಾವುದು ಅಂದರೆ ಈ ಸೌತ್ ಆಫ್ರಿಕಾ, ಅಲ್ಲಿ ನಡೆಯಲಿದೆ ಯಾವುದು G20. ಹಾಗೆ G7 ಅಂತ ಒಂದು ಓದಿರ್ತೀರಾ, ಈಗ ಸಮ್ಮೇಳನ ಕೂಡ ಇದೆ, ಯಾವುದು ನಾಡ್ದಿರ್ಬೋದು ಅನಿಸುತ್ತೆ, ಮೇ ಬಿ June 15 ಸ್ಟಾರ್ಟ್ ಆಗ್ತಿರಬಹುದು ಅನಿಸುತ್ತೆ, ಸರಿನಾ. ಸೊ ನಮ್ಮ ಭಾರತ ದೇಶಕ್ಕೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅವರು. ಸೊ ಈ ಒಂದು G7 ಸಮ್ಮೇಳನ ಈ ವರ್ಷ ಯಾವ ಒಂದು ದೇಶದಲ್ಲಿ ನಡೆಯಲಿದೆ ಅಂತ ನೋಡೋದಾದರೆ ಕೆನಡಾ ದೇಶದಲ್ಲಿ ನಡೆಯಲಿದೆ. ಕೆನಡಾ ದೇಶ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ ಅಂದರೆ ನಾರ್ತ್ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶವಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ವದೇಶ್ ಸೇವಕ್ ಹೋಮ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಈ ಸ್ವದೇಶಿ ಸೇವಕ್ ಹೋಮ್ ಅನ್ನೋದು ಏನಿದೆ ಅಲ್ವಾ, ಇದು ಗದ್ದರ್ ಚಳುವಳಿಗೆ ಸಂಬಂಧಿಸಿದೆ. ಗದ್ದರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಗದ್ದರ್ ಚಳವಳಿ ಇದು ಬೇರೆ, ಸರಿನಾ. ಸೊ ಗದ್ದರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಲಾಲಾ ಹರ್ದಯಾಳ್ ಅಂತ ಕಂಡುಬರ್ತಾರೆ, ಸರಿನಾ. ಹಾಗೆ ಸೋಹನ್ ಸಿಂಗ್ ಅಂತ ಕಂಡುಬರ್ತಾರೆ. ಎಲ್ಲಿ ಇವರು ಸ್ಥಾಪನೆ ಮಾಡಿದ್ರು? ಅಮೇರಿಕಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಗದರ್ ಚಳುವಳಿ ಎಲ್ಲಿ ಸ್ಥಾಪನೆ ಆಗ್ತದೆ? ಈ ಗದರ್ ಚಳುವಳಿ ಏನಿದೆ ಅಲ್ವಾ, ಈ ಸ್ವದೇಶಿ ಸೇವಕ್ ಹೋಮ್ ಎಂಬ ಒಂದು ಚಳುವಳಿ ಈ ಗದರ್ ಚಳುವಳಿಗೆ ಸಂಬಂಧಿಸಿದೆ. ಸೊ ಇದನ್ನ JD ಕುಮಾರ್ ಅವರು ವ್ಯಾಂಕೋವರ್ ಒಂದು ಯಾವ ಒಂದು ದೇಶದಲ್ಲಿ ಕಂಡುಬರ್ತದೆ ಅಂದರೆ ಕೆನಡಾ ದೇಶದಲ್ಲಿ ಕಂಡುಬರ್ತದೆ. ಆ ಕೆನಡಾ ದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ವಲಸಿಯ ಭಾರತೀಯರನ್ನು ಸಂಘಟಿಸುವುದು ಇದರ ಉದ್ದೇಶವಾಗಿತ್ತು. ಯಾವುದರದು? ಈ ಸ್ವದೇಶಿ ಸೇವಕ್ ಹೋಮ್ ಅನ್ನುವ ಒಂದು ಸಂಸ್ಥೆ ಇದು. ಈ ಸ್ವದೇಶಿ ಸೇವಕ್ ಹೋಮ್ ಅನ್ನುವ ಸಂಸ್ಥೆ ಭಾಳ ಕೇಳಿರಲ್ಲ, ಹೋಮ್ ರೂಲ್ ಲೀಗ್, ಸರಿನಾ. ಅದು ಬೇರೆ ನೀವೆಲ್ಲವೂ ಕೂಡ ಇದ್ರೇನೋ ಕೇಳಿರಬಹುದು. ಅದೇ ಥರ ಇದು ಎಲ್ಲಿ ಸ್ಥಾಪನೆ ಆಗಿದೆ ಅಂದರೆ ಕೆನಡಾದಲ್ಲಿ ಸ್ಥಾಪನೆ ಆಗಿದೆ. ಅದನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ JD ಕುಮಾರ್ ಅವರು, ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತರ ಲೋಹಗಳನ್ನು ಮಿಶ್ರಣ ಮಾಡಲು ಅಲ್ಯೂಮಿನಿಯಂನಲ್ಲಿರುವ ಖಾಲಿ ಜಾಗಕ್ಕೆ ನೀಡಿದ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಏನಿದೆ ಅಲಾಯ್ ಅಂತ ಕರಿತೀವಿ ಅಷ್ಟೇ, ಮಿಶ್ರಲೋಹ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅದು, ಬಟ್ ಇಂಗ್ಲೀಷಲ್ಲಿ ಹೇಳೋದಾದರೆ ಅಲಾಯ್ ಅಂತ ನಾನು ಹೇಳ್ತೀವಿ. ಕನ್ನಡದಲ್ಲೂ ಕೂಡ ಹೇಗೆ ಕೊಟ್ಟಿರ್ತಾನೆ ಅಂದರೆ ಅಲಾಯ್ ಅಂತಲೇ ಕೊಟ್ಟಿರ್ತಾನೆ. ಓಕೆ, ಅಲಾಯ್ ಅಂತ ಕೊಟ್ಟಿರ್ತಾನೆ, ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೀತಿ ಆಯೋಗದ ಅಸೆಟ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಅಸೆಟ್ ಅಲ್ಲದು ASSET, ಓಕೆ, ಅದರ ಫುಲ್ ಫಾರ್ಮ್ ಇದೆ. ಸೊ ಈ ನೀತಿ ಆಯೋಗದ ಅಸೆಟ್ ಕಾರ್ಯಕ್ರಮವು ಇಂಧನ ಪರಿವರ್ತನೆಗೆ ಸುಸ್ಥಿರ ಪರಿಹಾರಗಳನ್ನು ವೇಗಗೊಳಿಸುವುದು ಎಂದರ್ಥ. ಯಾವುದು? ಈ ಅಸೆಟ್ನ ಕಾರ್ಯಕ್ರಮ. ಹಾಗೆ ಇದು ರಾಜ್ಯಗಳು ಹಸಿರು ಶಕ್ತಿಯನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಯಾವುದನ್ನ? ಈ ಅಸೆಟ್ ಕಾರ್ಯಕ್ರಮವನ್ನು ಯಾರು ತಂದಿದ್ರು? ಈ ನೀತಿ ಆಯೋಗದವರು ತಂದಿದ್ದಾರೆ. ಹಾಗೆ ಈ ಉಪಕ್ರಮವನ್ನು ವಿದ್ಯುತ್ ಸಚಿವಾಲಯ ಮತ್ತು ಹೊಸ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ. ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂತ ನೋಡೋದಾದ್ರೆ ಒಂದು ವಿದ್ಯುತ್ ಸಚಿವಾಲಯ, ಹಾಗೆ ಇನ್ನೊಂದು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಆ ಒಂದು ಸಚಿವಾಲಯ ಏನಿದೆ ಅಲ್ವಾ, ಆ ಒಂದು ಸಚಿವಾಲಯ ಕೂಡ ಇದಕ್ಕೆ ಕೈ ಜೋಡಿಸಿದೆ. ಯಾವುದರ ಜೊತೆ? ಈ ಅಸೆಟ್ ಜೊತೆ. ನೆನಪಿರಲಿ, ಈ ನೀತಿ ಆಯೋಗ ಯಾವಾಗ ಸ್ಟಾರ್ಟ್ ಆಯಿತು? 2015 ಜನವರಿ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈತ್ರಕ ರಾಜವಂಶದ ಆಡಳಿತಗಾರರು ಆರಂಭದಲ್ಲಿ ಯಾರಿಗೆ ಅಧೀನರಾಗಿದ್ದರು, ಯಾರ ಸಾಮಂತರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಗುಪ್ತ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಯಾರು? ಈ ಮೈತ್ರಕ ರಾಜವಂಶದ ಆಡಳಿತಗಾರರು. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ, ಯಾಕಂದರೆ ಒಂದು ಶಿಫ್ಟಲ್ಲಿ ಏನು ಅಂದರೆ ಈ ಮೈತ್ರಕ ರಾಜವಂಶದ ಒಬ್ಬ ದೊರೆಯನ್ನು ಕೊಟ್ಟಿದ್ರು, ಸರಿನಾ. ಸೊ ಆತ ಎಲ್ಲಿದ್ದ, ಆತನ ರಾಜಧಾನಿ ಯಾವುದು ಅಂತ ಕೇಳಿದ್ರು, ಸರಿನಾ. ಆತನ ನೆಕ್ಸ್ಟ್ ಬರ್ತಕ್ಕಂಥ ಒಬ್ಬ ರಾಜ ಯಾರು ಅಂತ ಕೇಳಿದ್ರು, ಸರಿನಾ. ಧ್ರುವಸೇನನ ಬಗ್ಗೆ ಕೇಳಿದ್ರು ಅನಿಸುತ್ತೆ. ಸೊ ಇದನ್ನ ಇವಾಗ ಏನು ಕೇಳಿದ್ರು ಅಂದರೆ ಜಸ್ಟ್ ಅವ್ರದ್ದು ರಾಜಮನೆತನದ ಬಗ್ಗೆ ಕೇಳಿದ್ದಾರೆ, ಮೈತ್ರಕ ರಾಜವಂಶದ ಬಗ್ಗೆ, ಸರಿನಾ. ಸೊ ಚಿಕ್ಕ ಪುಟ್ಟ ರಾಜವಂಶಗಳು ಈ ಗುಜರಾತಲ್ಲಿ, ಈ ಸೌರಾಷ್ಟ್ರದ ಭಾಗದಲ್ಲಿ ಯಾವ್ಯಾವ ಚಿಕ್ಕ ಪುಟ್ಟ ಮನೆತನಗಳು ಕಂಡು ಬಂದಿದಾವಲ್ವಾ, ಆ ಎಲ್ಲ ಮನೆತನಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ಆ ಭಾಗದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ.
ಹಾಗೆ ಗುಪ್ತರ ಆಳ್ವಿಕೆಯಲ್ಲಿ ಸ್ಥಾಪಕ ಭಟ್ಟಾರಕ ಸೌರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ಈ ಭಟ್ಟಾರಕ ಏನಿದಾರಲ್ವಾ ಸೌರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ಈ ಸೌರಾಷ್ಟ್ರವೇ ಪ್ರಸ್ತುತ ಏನಿದೆ ಅಂದರೆ ಗುಜರಾತ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ US ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಇವಾಗ ಗ್ರ್ಯಾಂಡ್ ಸ್ಲ್ಯಾಮ್ಗಳು ಬರ್ತಾವಲ್ವಾ, ಟೋಟಲಿ ಎಷ್ಟು 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ಬರ್ತವೆ ನಿಮಗೆ. ಯಾವ್ದು ಒಂದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ, ಅದಾದ ನಂತರ ನೆಕ್ಸ್ಟ್ ಬರೋದು ಯಾವುದು ಅಂದರೆ ನಿಮಗೆ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ಫ್ರೆಂಚ್ ಆದ ನಂತರ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ, ವಿಂಬಲ್ಡನ್ ಆದ ನಂತರ ನಿಮಗೆ ಅಮೇರಿಕನ್ ಓಪನ್ ಟೆನಿಸ್ ಟೂರ್ನಿ ಅಂತ ಬರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ನಿಮಗೆ ವರ್ಷದ ಮೊದಲ ಯಾವ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಬರುತ್ತೆ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಹೇಳಬೇಕು. ಅದಾಂದ್ರೆ ಕೊನೆಯದು ಯಾವುದು ಎಂಡ್ ಆಗುತ್ತೆ ಅಂತ ಕೇಳಿದ್ರೆ ನಿಮಗೆ ಈ ಅಮೆರಿಕ ಅಂತ ಹೇಳಬೇಕಾಗುತ್ತೆ. ಸೊ ಅಮೆರಿಕದ ಅದಕ್ಕೆ ಕೇಳಿದ್ದಾನೆ, ಯಾಕಂದರೆ ಎಂಡ್ ಆಗಿದೆ 2024 ಈ ನವೆಂಬರಲ್ಲೇನೋ ನಡೆದಿದೆ ಇದು. ಸೊ ಅದಕ್ಕೆ ಕೇಳಿದ್ದಾನೆ. ಸೊ ಇಲ್ಲಿ ಯಾರು ಅಂದರೆ ಈ ಅರೇನಾ ಸಂಬಲಿಕಾ ಅನ್ನೋರು, ಸರಿನಾ, ಈ ಅರೇನಾ ಸಂಬಲಿಕಾ ಅನ್ನೋರು ಗೆದ್ದಿದ್ದಾರೆ ಯಾವುದು ಈ ಮಹಿಳಾ ಸಿಂಗಲ್ಸಲ್ಲಿ. ಹಾಗೆ ಗೆದ್ದಿರ್ತಕ್ಕಂಥ ಪುರುಷರು ಯಾರು ಪುರುಷರ ವಿಭಾಗದಲ್ಲಿ ಅಂತ ನೋಡೋದಾದ್ರೆ ಇಟಲಿಯ ಜಾನಿಕ್ ಸಿನ್ನರ್ ಅವರು. ಇದೇ ಸೇಮ್ ಜೋಡಿ ಈ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ ಕೂಡ ಇವರೇ ಗೆದ್ದಿದ್ರು. ಮಹಿಳೆಯರಲ್ಲಿ ಇದೇ ಅರೇನಾ ಸಂಬಲಿಕಾ, ಹಾಗೆ ಪುರುಷರಲ್ಲಿ ಇದೇ ಜಾನಿಕ್ ಸಿನ್ನರ್. ಹಾಗೆ ಈ 2025 ಇದೆ ಅಲ್ವಾ, ಈ 2025ರ ಮೊದಲ ಗ್ರ್ಯಾಂಡ್ ಸ್ಲಾಮ್ ಯಾವುದು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ. ಆ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ವಿಭಾಗದಲ್ಲಿ ಗೆದ್ದಿರ್ತಕ್ಕಂಥ ಮಹಾನ್ ಪುರುಷ ಮತ್ತೆ ಇವನೇ, ಯಾರು ಜಾನಿಕ್ ಸಿನ್ನರ್ ಅನ್ನೋರು, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಮಹಿಳಾ ವಿಭಾಗದಲ್ಲಿ ಯಾರು ಅಂದರೆ ಮ್ಯಾಡಿಸನ್ ಕಿಸ್ ಅಂತ ಬರ್ತಾರೆ, ಸರಿನಾ. ಆ ಮ್ಯಾಡಿಸನ್ ಕಿಸ್ ಅನ್ನೋರು ಮಹಿಳಾ ವಿಭಾಗದಲ್ಲಿ ಗೆದ್ದಿದ್ದಾರೆ. ಸೊ ಇದು ಯಾವಾಗ ನಡೆದಿದೆ, ಈ ಜನವರಿ ಒಂದು ತಿಂಗಳಲ್ಲಿ ನಡೆದಿರ್ತದೆ ಇದು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಮ್ಮ ಸಿಮ್ಲಿಪಾಲ್ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿತು. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಅಲ್ವಾ. ಸೊ ಏನಿದು, ಇಲ್ಲಾಂದರೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಈ ಸಿಮ್ಲಿಪಾಲ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ, ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಸೊ ಸಿಂಪಲ್ ಆಗಿ ಸಿಮ್ಲಿಪಾಲ್ ಎಲ್ಲಿ ಕಂಡು ಬರುತ್ತೆ, ಒಡಿಶಾದಲ್ಲಿ. ಸೊ ಒಡಿಶಾ ರಾಜ್ಯವು ಈ ಯೋಜನೆಯನ್ನು ಪ್ರಾರಂಭಿಸಿತು, ಮುಗಿತು. ಈ ಯೋಜನೆಯ ಅಡಿಯಲ್ಲಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ 107ನೇ ನ್ಯಾಷನಲ್ ಪಾರ್ಕ್ ಇದೆ, ಉದ್ಯಾನವನವಾಗಿದೆ, ರಾಷ್ಟ್ರೀಯ ಉದ್ಯಾನವನವಾಗಿದೆ ಯಾವುದು ಈ ಸಿಮ್ಲಿಪಾಲ್ ಅನ್ನೋದು. ಹಾಗೆ ಒಡಿಶಾದ ಎಷ್ಟನೇದಾಗಿದೆ, ಒಡಿಶಾದ 2ನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಒಂದೇದು ಯಾವುದು ಅಂತ ಕಾಮೆಂಟ್ ಮಾಡಿ ನೀವು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲೋಕ ಅದಾಲತ್ನ ವಿಶೇಷತೆ ಏನು ಅಲ್ಲ ಅಂತ ಕೇಳಿದ್ದಾನೆ. ಸೊ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನಲ್ಲಿ ಯಾವುದು ಲೋಕ ಅದಾಲತ್ ಬರುತ್ತಲ್ವಾ, ಈ ಲೋಕ ಅದಾಲತ್ನ ವಿಶೇಷತೆ ಏನು ಅಲ್ಲ ಅಂತ ಕೇಳಿದ್ದಾನೆ. ಸೊ ಅದರದ್ದು ವಿಶೇಷತೆಗಳೇನೇನು, ಒಂದು ತ್ವರಿತ ಮತ್ತು ಅನೌಪಚಾರಿಕ ನ್ಯಾಯ ಅಂತ ಬರುತ್ತೆ. ತ್ವರಿತ ನ್ಯಾಯ ಇದ್ರದ್ದು ಮೇನ್ ಕಾನ್ಸೆಪ್ಟ್ ಏನು ಅಂದರೆ ತ್ವರಿತ ನ್ಯಾಯ, ಇನ್ಸ್ಟಂಟ್ ಆಗಿ ನಿನಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಈ ಲೋಕ ಅದಾಲತ್ನ ಒಂದು ಥೀಮ್ ಆಗಿದೆ, ಸರಿನಾ. ಹಾಗೆ 2 ಪಕ್ಷಗಳ ಪರಸ್ಪರ ಒಪ್ಪಿಗೆಯಿಂದ ವಿವಾಹದ ಪರಿಹಾರ ಅಂತ ಹೇಳಿದ್ದಾನೆ. ಇವಾಗ ಏನಾದರೂ ಒಂದು ಜಗಳ ಆಗಿದೆಯಪ್ಪ, ಇವಾಗ ನನಗೆ ನಿನಗೆ ಒಂದು ಜಗಳ ಆಯಿತು, ಇಬ್ಬರು ಹೊಡೆದಾಡ್ವಿ. ಹೆಂಗಂದರೆ ಹೊಡೆದಾಡು, ಒಟ್ಟು ನಿನ್ನ ಪ್ರಾಣ ಹೋಗಬೇಕು, ನನ್ನ ಪ್ರಾಣ ಹೋಗಬೇಕು, ಬಟ್ ಇಬ್ಬರು ಸತ್ತಿಲ್ಲ ಅಷ್ಟೇ, ಸರಿನಾ. ಸೊ ಹಾಗೆ ಹೊಡೆದಾಡಿ ಹೋಗಿ ಕೋರ್ಟ್ಗೆ ಹಾಕಿದ್ದೀವಿ ಅದು. ಬಟ್ ಅದು ಕೋರ್ಟಲ್ಲಿ 1 ವರ್ಷ, 4 ವರ್ಷ, 10 ವರ್ಷ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಬಂದಿರ್ತವೆ, ಸರಿನಾ. ಅಲ್ಲಿವರೆಗೂ ಕೂಡ ನಮ್ಮ ಇಂಡಿಯನ್ ಕೋರ್ಟಲ್ಲಿ ಅದು ಬಗೆಹರಿದಿರಲ್ಲ. ಸೊ ಅದಕ್ಕೆ ಮುಂದೆ ಏನು ಮಾಡ್ತಾರೆ, ಸೊ ಹಾಗಿದೆ ಅಷ್ಟು ವರ್ಷ ಅಂತ ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ. ಅದು 1 ವರ್ಷಕ್ಕಾಗಿರ್ಬೋದು, 3 ತಿಂಗಳಿಗೆ ಇರ್ಬೋದು, 2 ತಿಂಗಳಿಗೆ ಇರ್ಬೋದು, ಸರಿನಾ. ಸೊ ನಿಮಗಿಬ್ಬರಿಗೂ ಕೂಡ ರಾಜಿ ಸಂಧಾನ ಮಾಡ್ತಾರೆ. ಹಳೆ ಊರಲ್ಲಿ ಎಲ್ಲವೂ ಕೂಡ ಗೌಡ್ರೆಲ್ಲ ಕೂಡ ಮಾಡ್ತಿದ್ರು ಗೊತ್ತಾ, ಗೌಡ್ರು, ಕುಲಕರ್ಣಿ, ಹಾಗೆ ಹೇಗೆ ಅಂತ ಪಂಚಾಯತಿ ಅಧ್ಯಕ್ಷರು. ಸೊ ಅವರೆಲ್ಲ ಮಾಡೋ ಹಾಗೆ ಕರ್ಕೊಂಡು ಬಂದು ಕುಂದಿರ್ಸ್ತಾರೆ. ಇಲ್ಲಿ ಅವ್ನು ಮೇಲೆ ಕುಂದಿರ್ತಾನೆ ನ್ಯಾಯಾಧೀಶ, ಕೆಳಗಡೆ ಇವ್ರು ಇಬ್ಬರಿಗೂ ಕೂಡ ನಿಂದಿರ್ಸ್ತಾನೆ. ನಿನಗೂ ಹೂ ಅದಲ್ಲಪ್ಪ, ನಿನಗೂ ಹೂ ಅದಲ್ಲ, ಹಿಂಗೆ ಮಾಡಮ್ಮಿ, ಏನು ಮಾಡಮ್ಮಿ ಹೇಳು, ಇದು ಇಬ್ಬರದು ಸುಮ್ಮನೆ ಕಿರಿಕಿರಿ ಕೋರ್ಟ್ಗೆ ಹೋಗಿದ್ರೆ ನಿಮ್ಮ ಹೆಣ ಬೀಳಕತ್ತಾವು. ಸೊ ಏನರ ಒಂದು ಸ್ವಲ್ಪ ಇದ್ರೆ ನೀವೇ ಹೂ ಅಂದಿಸಿದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋರಿಲ್ಲ ಅಂತ ಕಳಿಸ್ತಾರೆ, ಸರಿನಾ. ಸೊ ಇದು 2 ಪಕ್ಷಗಳ ಪರಸ್ಪರ ಒಪ್ಪಿಗೆಯಿಂದ ಪರಿಹಾರ ವಿವಾದ ಆಗ್ತದೆ. ಮೀನ್ಸ್ ಜಸ್ಟ್ ನನ್ನ ಕಡೆಯಿಂದ ಹೇಳೋದಿಲ್ಲ ಕೋರ್ಟ್ನವನು, ಮೀನ್ಸ್ ನ್ಯಾಯಾಧೀಶ ನನ್ನ ಕಡೆಯೇ ವಾದ ಮಾಡಿ ನನ್ನ ಸಲುವಾಗಿ ಒಂದು ತೀರ್ಮಾನ ಕೊಡೋದಿಲ್ಲ, ನಿಂದು ಮಾತು ಕೇಳ್ತಾನೆ, ಸರಿನಾ. ನಿನ್ನ ಪರವಾಗಿ ಮಾತ್ರ ಅಲ್ಲ, ನಂದು ಮಾತು ಕೇಳ್ತಾನೆ, ಹೀಗಿರ್ತದೆ. ಹಾಗೆ ನ್ಯಾಯಾಲಯದ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ, ಶುಲ್ಕ ಇರೋದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಠೇವಣಿ ಮಾಡಿದ ಶುಲ್ಕವನ್ನು ಕೂಡ ಮರುಪಾವತಿಸಲಾಗುತ್ತದೆ. ಮೊದಲು ಒಂದು ಠೇವಣಿ ಮಾಡಿರ್ತಾರಲ್ವಾ, ಕೋರ್ಟಿನ ಫೀಸ್ ಎಲ್ಲ ಕಟ್ಟಿರ್ತೀರಲ್ವಾ, ಸೊ ಅದನ್ನು ಕೂಡ ನಿಮಗೆ ಮರುಪಾವತಿಸಲಾಗುತ್ತದೆ. ಹಾಗೆ ಈ ತೀರ್ಪು 2 ಪಕ್ಷಗಳ ಮೇಲೆ ಬದ್ಧವಾಗಿದ್ದು ಪಕ್ಷಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗುವುದಿಲ್ಲ ಅಂತ ಕೇಳಿದ್ದಾನೆ. ಇವಾಗ ಏನಾಯ್ತು, ಸೇಮ್ ಟು ಸೇಮ್ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇದ್ರ ಮೇಲೇ ಕ್ವಶನ್ ಕೇಳಿದ್ದಾನೆ. ಏನು ಕೇಳಿದ್ದಾನೆ ಅಂದರೆ ಇದು ಅಪೀಲು ಮನವಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾನೆ. ಅಪೀಲು ಮನವಿ ಸಲ್ಲಿಸಲು ಸಾಧ್ಯವಿಲ್ಲ, ಯಾವುದು ಈ ಮೇಲ್ಮನವಿ ಸಲ್ಲಿಸಲು ಸಾಧ್ಯವಿಲ್ಲ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಮೇಲ್ಮನವಿ ಸಲ್ಲಿಸಲು ಸಾಧ್ಯವೇ ಇಲ್ಲ. ಬಟ್ ಅಲ್ಲಿ ಏನು ಕೊಟ್ಟಿದ್ದ ಅಂದರೆ ರಾಂಗ್ ಇರೋದು, ಅಪೀಲು ಮನವಿ ಸಲ್ಲಿಸಲು ಸಾಧ್ಯವಾಗ್ತದೆ ಅಂತ ಕೊಟ್ಟಿದ್ದ. ಸೊ ಅದು ರಾಂಗ್ ಆಗಿತ್ತು, ಸರಿನಾ. ಸೊ ಇಲ್ಲಿ ಅಪೀಲು ಮನವಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಯಾಕೆ, ಇವಾಗ ನಾನು ಹೂ ಅಂದಿರ್ತೀನಿ,
ಇವಾಗ 2025 ಏನೋ ಒಂದು ಪ್ರಕರಣ ನಡೀತದೆ, ಏನೋ ಒಂದು ಕ್ರೈಮ್ ಆಗ್ತದೆ ಸರಿನಾ. ಇವಾಗ ನಂದು ನಿಂದು ಜಗಳ, ಎ ಮತ್ತು ಬಿ ವ್ಯಕ್ತಿದು ಜಗಳ ಆಗ್ತದೆ ಸರಿನಾ. ಸೊ ಜಗಳ ಆದಾಗ ಈ ಎ ವ್ಯಕ್ತಿಗೆ ಏನೋ ಒಂದು ತಲೆಗೆ ಬರ್ತದೆ 2026ಕ್ಕೆ, ಏನಿದು ಹಿಂಗೆ ಕೋರ್ಟ್ ಒಳಗೆ ಹಿಂಗೆ ಹೋಗ್ಲಿಕ್ಕತ್ತದೆ, ಸುಮ್ಮನೆ ಹೋಗಿ ಲೋಕ ಅದಾಲತ್ ಹೋಗಮಿ, ಇಬ್ರು ತೀರ್ಮಾನ ಮಾಡ್ಕೊಂಬರಮಿ ಅಂತ ಇಬ್ರು ಕೂಡ ಲೋಕ ಅದಾಲತ್ ಹೋಗ್ತಾರೆ ಸರಿನಾ. ಯಾವಾಗ 2026ರಲ್ಲಿ ಹೋಗಿ ಲೋಕ ಅದಾಲತ್ತಲ್ಲಿ ಏನೋ ಒಂದು ತೀರ್ಮಾನ ಆಗ್ತದೆ, ಇಬ್ಬರು ಕೂಡ ನೀ ಇವ್ನಿಗೆ ಇಷ್ಟು ಕೊಡು, ನೀ ಇವ್ನಿಗೆ ಇಷ್ಟು ಕೊಡು, ನೀ ಇವ್ನಿಗೆ ಹ್ಞೂ ಅನಿಸು, ಮುಂದೆ ಇಬ್ರು ಜಗಳ ತಗೋಬೇಡ್ರಿ, ಆರಾಮಿದ್ರೆ ನೀವಾಂತ ಹೋರಿ ಅಂತ ಕೈ ಹಿಡಿದಿದ್ರೆ ಹಾಗೆ ಮಾಡಿ ಕಳಿಸ್ತಾರೆ ಇಬ್ಬರಿಗೂ ಕೂಡ. ಮುಂದೆ ಈ ಎ ಇರ್ತಾನಲ್ವಾ, ಹೇಗೆ ಮಾತಿದ್ರೆ ಏನೋ ಒಂದು ಮೈಂಡಲ್ಲಿ ಬರ್ತದೆ 2028ಕ್ಕೆ ಸರಿನಾ. ಇಲ್ಲ ಅಂತಂದರೆ ಅದೇ ಒಂದು 2026ರಲ್ಲಿ ಏನು ಮುಗಿದಿರ್ತದಲ್ವ, ಆ ಮುಗಿದು ನೆಕ್ಸ್ಟ್ ಒಂದು 2-3 ದಿನ ಆದ ಬಳಿಕ ಮತ್ತೊಂದು ಯಾರೋ ಒಬ್ಬ ತಂದು ತಲೆಗೆ ತುಂಬ್ತಾನೆ, ಹಾಗೆಲ್ಲ ಮಾಡೋದಿರಲಿಲ್ಲ, ಕೋಟಿ ಹೋಗೋದಿತ್ತು, ಎಲ್ಲ ನಿನ್ನ ಪರವಾಗಿ ಆಗ್ತಿತ್ತು ಅಂತ. ಅವಾಗ ಇವನು ಏನಾರ ಹೋದ ಅಂದ್ರೆ ಹೊಳ್ಳಿ ಕಪ್ಪಾಳಿ ಹೊಡೆದು ಕಳಿಸ್ತದೆ. ಯಾರು? ನಮ್ಮ BR ಗವೈ ಅವರು ಸರಿನಾ. ಸೊ ಭೂಷಣ್ ಕೃಷ್ಣ ಗವೈ ಅವರು 52ನೇ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ, ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ BR ಗವೈ ಅವರು ಹೊಡೆದು ಕಳಿಸ್ತಾರೆ. ಹೋಗ ನಿನ್ನ ಕೋಡಿ, ನಿನಗಿದ್ರೆ ಆಗೋದಿಲ್ಲ, ಅಲ್ಲಿ ಹೇಳಿದೆ ಲೋಕ ಅದಾಲತಲ್ಲಿ ಹೋದರೆ ನಿನಗೆ ಅಪೀಲು ಮನವಿ ಸಲ್ಲಿಸಲು ಸಾಧ್ಯವಿಲ್ಲ ಅಂತ ಸರಿನಾ. ಸೊ ಇದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ನಿಮಗೆ ಎಲ್ಲಿ ಬೇಕಾದ ಕೇಳ್ತಾನೆ, ಇದು ಇಂಪಾರ್ಟೆಂಟ್ ಕ್ವಶನ್ ಇದು ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯಲ್ಲಿ ಭಾರತದ ಜೀವಿತಾವಧಿ ಎಷ್ಟಿತ್ತು ಅಂತ ಕೇಳಿದ್ದಾನೆ. ಇವಾಗ ಎಷ್ಟು ವರ್ಷ ಬದುಕ್ತೀವ್ರಿ ನಾವು? ಇಲ್ಲ ಹೇಳೋಕ್ಕಾಗಲ್ಲ, ಲೈಫು ನೀರಿನ ಮೇಲಿನ ಗುಳ್ಳೆ ಥರ ಅಂತ ಹೇಳ್ತೀವಿ. ಸೊ ಆ ಗುಳ್ಳೆಗೂ ಕೂಡ ಸ್ವಲ್ಪ ಆಯುಷ್ಯಿದೆ. ಎಷ್ಟಿತ್ತು ಅಂದರೆ 2011ರ ಜನಗಣತಿಯ ಪ್ರಕಾರ 65.5 ವರ್ಷವಾಗಿತ್ತು. ಸರ್ ಏನು 65 ವರ್ಷ ಆದ ಬಳಿಕ ಒಂದು 6 ತಿಂಗಳಾದ ಬಳಿಕ ಹೋಗ್ತಿದಾರಾ? ಹಂಗಲ್ಲ. ಓಕೆ, ಎಲ್ಲರದು ಒಂದು ರೇಷಿಯೋ ತೊಗೊಂಡು ಹೇಳ್ತೀವಲ್ವಾ. ಸೊ ಆ ಒಂದು ರೇಷಿಯೋ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಒಂದು ಪರ್ಸೆಂಟೇಜ್ ಬಂದಿರುತ್ತೆ. ಯಾವುದು? 65.5 ವರ್ಷ ಅನ್ನೋದು ಬಂದಿರುತ್ತೆ ಸರಿನಾ. ಇದು ಗೊತ್ತಿರಿ ನಿಮಗೆ, ಮೀನ್ ತೆಗಿದಿರಲ್ವಾ. ಸೊ ಆ ಮೀನ್ ತೆಗೆದಾಗ ಇದು ಬರುತ್ತೆ. ಸೊ ಇದು ಗೊತ್ತಿರಿ ನಿಮಗೆ. ಹಾಗೆ ಒಂದೊಂದು ಬುಕ್ಗಳಲ್ಲಿ ನಿಮಗೆ 66 ಅಂತವು ಕೂಡ ಕೊಟ್ಟಿರ್ತಾರೆ. ಬಟ್ ಅಕ್ಯುರೇಟ್ ಡಾಟಾ ಯಾವುದು ಅಂದರೆ ಈ 65.5 ವರ್ಷ ಅನ್ನೋದು, ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಇವಾಗ ಪ್ರಸ್ತುತ ಏನಾಗಿದೆ, ಪ್ರಸ್ತುತ ಹೆಚ್ಚಾಗಿದೆ ಅಂತ ಬಂದಿದೆ. ಇವಾಗ ಬೇರೆ ಬೇರೆ ಸಂಸ್ಥೆಗಳೆಲ್ಲವೂ ಕೂಡ ಈ ಮಾಡಿರ್ತಾರಲ್ವಾ, ಈ ಜನಗಣತಿ ಮಾಡಿರ್ತಾರೆ ಸರಿನಾ. ಸೊ ಅವರ ಪ್ರಕಾರ ಏನಾಗಿದೆ ಅಂದರೆ ಈ 65 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇವಾಗ ಪ್ರಸ್ತುತ. ಬಟ್ ಇನ್ನು ನಮ್ಮ ಜನಗಣತಿ ಆಗಿಲ್ಲ. ಈಗ ಜನಗಣತಿ 2027ರಲ್ಲಿ ಆಗ್ತದೆ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸೊ ಅವಾಗ ನಮಗೆ ನೋಡ್ಬೇಕೇನೋ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011 ಮತ್ತು 2021ರ ನಡುವಿನ ಮಹಿಳಾ ಕಾರ್ಮಿಕರ ವಿಷಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು ಈ ಶೇಕಡಾವಾರು ಎಷ್ಟಿತ್ತು ಅಂತ ಕೇಳಿದ್ದಾನೆ. ಎಷ್ಟಿತ್ತು ಅಂದರೆ 25ರಷ್ಟಿತ್ತು ಸರಿನಾ. ಎಷ್ಟಿತ್ತು ಅಂದರೆ 25ರಷ್ಟಿದೆ. ಹಾಗೆ ಇದು 2021-22ರಲ್ಲಿ ಎಷ್ಟಾಗಿದೆ ಅಂದರೆ 29% ಆಗಿದೆ. ಮೊದಲು ಎಷ್ಟಿತ್ತು ಅಂದರೆ 25% ಇತ್ತು 2011ರಲ್ಲಿ. ಇವಾಗ ಎಷ್ಟಾಗಿದೆ ಅಂದರೆ 29% ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪುರಸಭೆಗಳ ಸದಸ್ಯರನ್ನು ಎಷ್ಟು ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾನೆ. ಪುರಸಭೆ ಮುನ್ಸಿಪಾಲಿಟಿ ಯಾವ ಸದಸ್ಯರು ಇರ್ತಾರಲ್ವ, ಎಷ್ಟು ವರ್ಷಕ್ಕೆ ಆಯ್ಕೆ ಆಗ್ತಾರೆ? ಎಷ್ಟು ವರ್ಷಕ್ಕೊಮ್ಮೆ ಓಟ್ ಹಾಕಿ ಬರ್ತೀವಿ? 5 ವರ್ಷಕ್ಕೊಮ್ಮೆ ಅಲ್ವಾ? 5 ವರ್ಷಕ್ಕೆ ಮುಗೀತು, ಅಷ್ಟೇ ಆನ್ಸರ್. ಹಾಗೆ ಪುರಸಭೆಗಳ ಅಧ್ಯಕ್ಷರನ್ನ ಎಷ್ಟು ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ ಅಂತ ನೋಡೋದಾದರೆ 30 ತಿಂಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ, ಅಥವಾ 2.5 ವರ್ಷಕ್ಕೆ ಆಯ್ಕೆ ಮಾಡಲಾಗ್ತದೆ, ಅಥವಾ 2 ವರ್ಷ 6 ತಿಂಗಳ ಅವಧಿಗೆ ಆಯ್ಕೆ ಮಾಡಲಾಗ್ತದೆ. ನೆನ್ಪಿಟ್ಕೊಳ್ಳಿ, ಗ್ರಾಮ ಪಂಚಾಯಿತಿ ಆಯಿತು, ಈ ತಾಲೂಕ್ ಪಂಚಾಯಿತಿ ಆಯಿತು, ಜಿಲ್ಲಾ ಪಂಚಾಯಿತಿ ಆಯಿತು, ಹಾಗೆ ಈ ಪುರಸಭೆ ಆಯಿತು ಸರಿನಾ. ಇವೆಲ್ಲಕ್ಕೂ ಕೂಡ ಅಧ್ಯಕ್ಷರ ಅವಧಿ ಎಷ್ಟಾಗಿದೆ ಅಂದರೆ 30 ತಿಂಗಳು ಮಾತ್ರ ಆಗಿದೆ ಸರಿನಾ. ಮೀನ್ಸ್ ಒಂದು ಟೆನ್ಯೂರಲ್ಲಿ ಟೋಟಲಿ ಇಬ್ಬರು ಬಂದು ಹೋಗ್ತಾರೆ. 5 ವರ್ಷದಲ್ಲಿ ಇಬ್ಬರು ಅಧ್ಯಕ್ಷರು ಬಂದು ಹೋಗ್ತಾರೆ ಸರಿನಾ. ಇಬ್ಬರಲ್ಲ 4-5 ಜನ ಬಂದು ಹೋಗಿರ್ತಾರೆ ಕೆಲವೊಂದು ಪಂಚಾಯಿತಿಗಳಲ್ಲಿ. ಬಟ್ ಏನು ಅಂದರೆ ಅಫಿಷಿಯಲ್ ಆಗಿ ಬರೋರು ಎಷ್ಟು ಅಂದರೆ 2 ಜನ ಬರಲೇಬೇಕು. ಯಾಕಂದರೆ 30 ತಿಂಗಳಿಗೆ ಒಂದು ಅಧ್ಯಕ್ಷನ ಅವಧಿಯಾಗಿರ್ತದೆ. ಸೊ ಅವನೇ ಕಂಟಿನ್ಯೂ ಆಗಂಗಿಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪತನಶೀಲ ಕಾಡುಗಳಲ್ಲಿ ಸೇರಿದೆ ಅಂತ ಕೇಳಿದ್ದಾನೆ. ಇವಾಗ ಪತನಶೀಲ ಕಾಡುಗಳು ಏನೇನು ಹೊಂದಿರ್ತವೆ? ಪ್ರತಿ ವರ್ಷವೂ ಎಲೆಗಳನ್ನು ಉದುರಿಸುವ ಮರಗಳನ್ನು ಹೊಂದಿರುತ್ತವೆ. ಈ ಪತನಶೀಲ ಕಾಡುಗಳಲ್ಲಿ ಪ್ರತಿ ವರ್ಷ ಇವಾಗ ಯುಗಾದಿ ಟೈಮಲ್ಲಿ ಸರಿನಾ. ಸೊ ಚೈತ್ರ ಮಾಸದಲ್ಲಿ, ಅದಕ್ಕಿಂತ ಹಿಂದೆ ಏನಾಗುತ್ತೆ, ಇವೆಲ್ಲವೂ ಕೂಡ ಎಲೆಗಳನ್ನು ಉದುರಿಸಿ ಹೊಸ ಎಲೆಗಳನ್ನು ಪಡೆದುಕೊಂಡು ಹೊಸ ನವ ಚೈತನ್ಯವನ್ನು ತೆಗೆದುಕೊಂಡು ಬಂದು ಹೊಸದಾಗಿ ಬೆಳೆದು ನಿಂದಿರ್ತವೆ. ಯಾವುದು? ಈ ಪತನಶೀಲ ಕಾಡುಗಳಲ್ಲಿ ಕಂಡುಬರ್ತಕ್ಕಂತಹ ಗಿಡಗಳು. ಯಾವ್ಯಾವ ಗಿಡಗಳು? ಒಂದು ನಮ್ಮ ಶ್ರೀಗಂಧ ಸರಿನಾ. ಈ ಶ್ರೀಶಮಲ್ಲ, ಇದು ಶ್ರೀಗಂಧ. ಮತ್ತು ತೇಗ, ಸಾಲ, ಮಹುವ ಮತ್ತು ಈ ಆಮ್ಲ, ಕುಸುಮ ಮತ್ತು ಹರ್ರ ಮತ್ತು ಸೇಮಾಲ ಮತ್ತು ಟೆಂಡು ಅನ್ನುವ ಮರಗಳು ಕಂಡುಬರ್ತವೆ ಸರಿನಾ. ಸೊ ಇದರಲ್ಲಿ ಅತಿ ಹೆಚ್ಚಾಗಿ ಇಂಪಾರ್ಟೆಂಟ್ ಯಾವುದು ಅಂದರೆ ಶ್ರೀಗಂಧ ಅನ್ನೋದೇನಿದೆಯಲ್ವಾ, ಶ್ರೀಗಂಧದ ಮೇಲೆ ಸಾಕಷ್ಟು ಪ್ರಶ್ನೆ ಕೇಳ್ತಾನೆ. ಶ್ರೀಗಂಧದ ತವರು ಮನೆ ಯಾವುದು? ನಮ್ಮ ಕರ್ನಾಟಕದ ಸರಿನಾ. ಹಾಗೆ ಅತ್ಯಂತ ಹೆಚ್ಚು ಶ್ರೀಗಂಧ ಯಾವ ಒಂದು ರಾಜ್ಯದಲ್ಲಿ ಬೆಳೀತಾರೆ? ನಮ್ಮ ಕರ್ನಾಟಕದಲ್ಲೇ ಬೆಳೀತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫೆಬ್ರವರಿ 2025ರಲ್ಲಿ ಪ್ರಸಾರ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಡಿಜಿಟಲ್ ಇಂಡಿಯಾ ಕಾಯ್ದೆ 2025ರ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾನೆ. ಸೊ ವೈಯಕ್ತಿಕ ಡೇಟಾದ ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಸರಿನಾ. ಸೊ ಸಿಂಪಲ್. ಹಾಗೆ INS ತ್ರಿನೇತ್ರ ಪ್ರಾಜೆಕ್ಟ್ ಯಾವ ಒಂದು IIT ಸ್ಥಾಪನೆ ಮಾಡಲಾಗಿದೆ ಇತ್ತೀಚೆಗೆ? ಯಾವ ಒಂದು IIT ತಂದಿದೆ ಇಲ್ಲಿ ಇವಾಗ?
IIT ತಿರುಪತಿ ಅನ್ನೋದು. IIT ತಿರುಪತಿ ಅನ್ನೋದು ಏನು ಮಾಡಿದೆ ಅಂದರೆ ಈ ತ್ರಿನೇತ್ರ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದೆ, ಒಂದು ಪ್ರಾಜೆಕ್ಟ್ನ ಹಮ್ಮಿಕೊಂಡಿದೆ, ಸರಿನಾ. ಅದು ಕೂಡ ನಿಮಗೆ ಇಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧ ಹೊಂದಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS ಪ್ರಸ್ತುತಿನಲ್ಲಿ MS ವರ್ಡ್ನಲ್ಲಿ ಉಳಿಸಲು ಶಾರ್ಟ್ಕಟ್ ಕೀ ಏನು ಅಂತ ಕೇಳಿದ್ದಾನೆ. ಸೇವ್ ಮಾಡಲು ಏನೊಂದು MS ವರ್ಡಲ್ಲಿ ಯೂಸ್ ಮಾಡ್ತೀರಾ? ಕಂಟ್ರೋಲ್+S ಅಂದರೆ ಮುಗೀತು ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮನಮೋಹನ್ ಸಿಂಗ್ ಮೊದಲ ಬಾರಿಗೆ ಭಾರತದ ಪ್ರಧಾನಿಯಾಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಯಾವಾಗ ಪ್ರಧಾನಿ ಆಗ್ತಾರೆ? ಟೋಟಲಿ ಅವರು 10 ವರ್ಷ ಪ್ರಧಾನಿಯಾಗಿರ್ತಾರೆ. ಸೊ 10 ವರ್ಷ ಅಂದರೆ 2014ರಲ್ಲಿ ಈ BJP ಗೌರ್ಮೆಂಟ್ ಬಂದಿದೆ ಅಂದರೆ ಯಾವಾಗ ಆಗಿರಬೇಕು? ಹಿಂದೆ 2004ರಲ್ಲಿ ಆಗಿರ್ಬೇಕು ತಾನೆ. ಸೊ 2004 ಮೇ 22ರಂದು ಅವರು ಪ್ರಧಾನಿ ಆಗ್ತಾರೆ ಮೊಟ್ಟ ಮೊದಲನೇ ಬಾರಿಗೆ. ಎರಡನೇ ಬಾರಿ ಯಾವಾಗ ಆಗ್ತಾರೆ? 2019ರಲ್ಲಿ ಆಗ್ತಾರೆ, 2009ರಲ್ಲಿ ಆಗ್ತಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ನರೇಂದ್ರ ಮೋದಿ ಫಸ್ಟ್ ಟೈಮ್ ಯಾವಾಗ ಪ್ರಧಾನಮಂತ್ರಿ ಆಗಿದ್ದು? 2014ರಲ್ಲಿ ಆಗಿರ್ತಾರೆ, 2014ರಲ್ಲಿ. ಸೆಕೆಂಡ್ ಬಾರಿ ಯಾವಾಗ ಆಗ್ತಾರೆ? 2019ರಲ್ಲಿ. ಥರ್ಡ್ ಟೈಮ್ ಯಾವಾಗ ಆಗ್ತಾರೆ? 2024ರಲ್ಲಿ, ಸರಿನಾ. ಇವು ಮೂರು ಕೂಡ ಡೇಟ್ ನೆನ್ಪಿಟ್ಕೊಳ್ಳಿ, ಸರಿನಾ. ಈ ಮೂರು ಅಂತ ಅಲ್ಲ, ಇದು ನಾರ್ಮಲಿ ಗೊತ್ತಿರುತ್ತೆ. ಬಟ್ ಮನಮೋಹನ್ ಸಿಂಗ್ ಎಷ್ಟು ವರ್ಷ ಇದ್ರು ಅಂದರೆ 10 ವರ್ಷ ಇದ್ರು ಅಂತ ಅದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ 1833ರ ಚಾರ್ಟರ್ ಕಾಯ್ದೆಯ ಬಗ್ಗೆ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ ಇಲ್ಲಿ ಮದ್ರಾಸ್ ಹೈಕೋರ್ಟ್ ಯಾವ ಒಂದು ಚಾರ್ಟರ್ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತ ಕೇಳಿದ್ದಾನೆ. ಆ ಮದ್ರಾಸ್ ಹೈಕೋರ್ಟ್ ಏನಿದೆ ಅಲ್ವಾ, ಅದು ಈ ಹೈಕೋರ್ಟ್ ಕಾಯ್ದೆ ಅಂತ ಬರುತ್ತೆ 1961ರಲ್ಲಿ. ಆ ಒಂದು ಕಾಯ್ದೆ ಅನ್ವಯ ಅದು ಸ್ಥಾಪನೆ ಆಗುತ್ತೆ, ಸರಿನಾ. ಸೊ ಅಲ್ಲಿ ಬೇರೆ ಬೇರೆ ಏನೋ ಆಪ್ಷನ್ ಹೇಳಿದ್ರು, ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ, ಸರಿನಾ. ಅದನ್ನು ನೆನ್ಪಿಟ್ಕೊಳ್ಳಿ. ಈ ಮದ್ರಾಸ್ ಹೈಕೋರ್ಟ್ ಆಗಿರಲಿ, ಕಲ್ಕತ್ತಾ ಹೈಕೋರ್ಟ್ ಆಗಿರಲಿ, ಹಾಗೆ ಇನ್ನೊಂದು ಈ ಬಾಂಬೆ ಹೈಕೋರ್ಟ್, ಮುಂಬೈ ಅಲ್ಲದು ಬಾಂಬೆ ಹೈಕೋರ್ಟ್, ಈ ಮೂರು ಹೈಕೋರ್ಟ್ಗಳು ಸ್ಥಾಪನೆ ಆಗಿರೋದು ಯಾವಾಗ ಅಂದರೆ 1861ರಲ್ಲಿ, ನಾಟ್ 1900, ಇಟ್ಸ್ 1861ರಲ್ಲಿ ಸ್ಥಾಪನೆ ಆಗ್ತವೆ ಈ ಮೂರು ಕೂಡ. ಈ 1833ರ ಚಾರ್ಟರ್ ಕಾಯ್ದೆಯ ಬಗ್ಗೆ ನೋಡೋದಾದರೆ ಈ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸಿತು. ಇಂಪಾರ್ಟೆಂಟ್ ಮಾಹಿತಿ ಇದು. ಈ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಇರ್ತದಲ್ವ, ಅದನ್ನು ಕೊನೆಗೊಳಿಸ್ತಾರೆ. ಹಾಗೆ ಬ್ರಿಟಿಷ್ ಕಿರೀಟಕ್ಕಾಗಿ ಕೆಲಸ ಮಾಡುವ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಿತು. ಯಾವುದನ್ನು? ಈ ಜಾನ್ ಕಂಪನಿಯನ್ನು, ಸರಿನಾ, ಗೊತ್ತಿರಲಿ. ಹಾಗೆ ಇದು ಬಂಗಾಳದ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನಾಗಿ ಮಾಡಿತು. ಹಾಗೆ ಮೊದಲ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ವಿಲಿಯಂ ಬೆಂಟೆಕ್ ಆಗಿದ್ದರು, ಸರಿನಾ, ಗೊತ್ತಿರಲಿ. ಅವರೇ ಸತಿ ಸಹಗಮನ ಪದ್ಧತಿಯನ್ನು ಕೂಡ ನಿಲ್ಲಿಸ್ತಾರೆ. ಹೇಗೆ ನೆನ್ಪಿಟ್ಕೋಬೇಕು ಇದನ್ನು? ಇವಾಗ ಸತಿ ಸಹಗಮನ ಪದ್ಧತಿ ಹೇಗೆ? ಸತಿ ಸಹಗಮನ, ಗಂಡ ಮುಂದೆ ಇದ್ರೇನು ಚಿತೆಯೊಳಗೆ ಹೋಗ್ತಿದ್ದಾನೆ ಅಂದರೆ ಗಂಡನ ಬೆನ್ನತ್ತಿ ಹೋಗ್ಬೇಕಾಗಿತ್ತು. ಬೆನ್ನತ್ತಿ ಹೋಗೋದು ತಪ್ಪಿಸೋರು ಯಾರು ಅಂದರೆ ಬೆಂಟೆಕ್, ಓಕೆ, ಹಾಗೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಸರ್ಕಾರದ 24ನೇ ಸಭೆ ಎಂದು ಕರೆಯಲ್ಪಡುವ 24ನೇ ಸಂವಾದ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಜಸ್ಟ್ ಬರೇ ಈ ಶಾಂಘೈ ಸಹಕಾರದ ಈ ಮುಖ್ಯಸ್ಥರ ಒಂದು ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಮುಗಿದು ಹೋಗಿರೋದು. ಎಲ್ಲಿ ನಡೆದಿದೆ ಅಂದರೆ ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆದಿದೆ. ಈ ಕಜಕಿಸ್ತಾನದ ಆಸ್ಥಾನ ಅಲ್ಲ, ನಮ್ಮ ರಾಜರ ಆಸ್ಥಾನ ಇರ್ತಿದಲ್ವ, ಆ ಆಸ್ಥಾನ ಅಲ್ಲ, ಇದು ಆಸ್ಥಾನ ಅನ್ನೋ ಒಂದು ಊರೇ ಇದೆ, ಒಂದು ಇದರ ಕ್ಯಾಪಿಟಲೇ ಆಗಿದೆ ಕಜಕಿಸ್ತಾನದು, ಸರಿನಾ, ಅಲ್ಲಿ ನಡೆದಿದೆ. ಹಾಗೆ ನೆಕ್ಸ್ಟ್ 2025ರ G20 ಶೃಂಗಸಭೆ, ಇದನ್ನು ನಿಮ್ಗೆ ಹೇಳಿದ್ದೀನಿ. ಯಾವುದು? ಈ ದಕ್ಷಿಣ ಆಫ್ರಿಕಾದಲ್ಲಿ ನಡೀತದೆ ಅಂತ ಹೇಳಿದ್ದಾನೆ, ಸೌತ್ ಆಫ್ರಿಕಾದಲ್ಲಿ. ಹಾಗೆ ಈ ಕೆನಡಾದಲ್ಲಿ ಇದು G7, ಇದನ್ನು ಕೂಡ ಹೇಳಿದ್ದೀನಿ ನಿಮಗೆ. ಇದು ಎಷ್ಟನೇದಾಗಿ, ಇದು ಇಂಪಾರ್ಟೆಂಟ್ ಇದೆ ನೋಡಿ. ಎಷ್ಟನೇ ಒಂದು ಎಡಿಷನ್ ಆಗಿದೆ ಅಂದರೆ 51ನೇ ಎಡಿಷನ್ ಆಗಿದೆ. ಯಾವುದು? ಈ G7, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಯಾವುದು ಅಂದರೆ ನಿಮಗೆ ಈ UNOC ಸಮ್ಮೇಳನ ಯಾವ ಒಂದು ದೇಶದಲ್ಲಿ ನಡೆಯಲಿದೆ ಅಂತ ನೋಡೋದಾದರೆ ಈ ಫ್ರಾನ್ಸ್ನಲ್ಲಿ ನಡೆಯಲಿದೆ. ಯಾವುದು? ಫ್ರಾನ್ಸ್ನಲ್ಲಿ. UNOC ಒಂದು ಸಮ್ಮೇಳನ 2025ರಲ್ಲಿ ಎಲ್ಲಿ ನಡೆಯಲಿದೆ ಅಂದರೆ ಫ್ರಾನ್ಸಲ್ಲಿ ನಡೆಯಲಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ಭೂತಾನ್ ಮತ್ತು ಬಾಂಗ್ಲಾದೇಶದ ಗಡಿಯನ್ನು ಹೊಂದಿದೆ ಅಂತ ಕೇಳಿದಾನೆ. ಭಾರತ ಯಾವ ರಾಜ್ಯ ಭೂತಾನ್ ಜೊತೆನೂ ಗಡಿ ಹಂಚ್ಕೊಂಡಿದೆ, ಬಾಂಗ್ಲಾದೇಶದ ಜೊತೆನೂ ಗಡಿ ಹಂಚ್ಕೊಂಡಿದೆ? ಭೂತಾನ್ ದೇಶದ ಜೊತೆ ಮತ್ತು ಬಾಂಗ್ಲಾದೇಶದ ಜೊತೆ ಗಡಿ ಹಂಚ್ಕೊಂಡ್ರೆ 2 ರಾಜ್ಯಗಳಿದ್ದಾವೆ. ಒಂದು ಅಸ್ಸಾಂ ರಾಜ್ಯ, ಇನ್ನೊಂದು ಪಶ್ಚಿಮ ಬಂಗಾಳ. 2 ರಾಜ್ಯಗಳು ಈ ಭೂತಾನ್ ಜೊತೆನೂ ಗಡಿ ಹಂಚ್ಕೊಂಡಿದ್ದಾವೆ, ಬಾಂಗ್ಲಾದೇಶದ ಜೊತೆ ಕೂಡ ಗಡಿ ಹಂಚ್ಕೊಂಡಿದ್ದಾವೆ. ಯಾವುದು? ಅಸ್ಸಾಂ ಮತ್ತು ಈ ಪಶ್ಚಿಮ ಬಂಗಾಳ. ಒಂದು ಸರಿ ನೀವು ಮ್ಯಾಪ್ ಏನಿಲ್ಲ, ಮ್ಯಾಪ್ ನಿಮ್ಗೆ ಏನಾದರೂ ನೆನಪುಳಿಲಿಲ್ವಾ? ಈ ಮ್ಯಾಪ್ ರೀಡಿಂಗ್ ಅಂತ ಏನು ಹೇಳ್ತಾರಲ್ವ, ಇದನ್ನು ಕ್ಲಾಸ್ ನೋಡೋದು, ಮ್ಯಾಪ್ ರೀಡಿಂಗ್ ಮಾಡೋದು, ಅದೇನು ಬೇಕಾಗೇ ಇಲ್ಲ. ಓಕೆ, ಸೊ ಸುಮ್ಮನೆ ನೀವು ಅವಾಗ ಕುಂತಾಗ ಒಂದು 5 ನಿಮಿಷ ಟೀ ಕುಡಿಯುವಾಗ, 10 ನಿಮಿಷ ಏನೋ ತಿಂಡಿ ಮಾಡುವಾಗ, ಇಲ್ಲಾಂದ್ರೆ ಸುಮ್ಮನೆ ತಿರುಗಾಡುವಾಗ ಮ್ಯಾಪ್ ತೆಗೆದು ಇವಾಗ ಏನೋ ಒಂದು ಮ್ಯಾಪ್ ಹಾಕ್ತಿರಲ್ವಾ, ಇವಾಗ ವಿಜಯನಗರ ಟು RR ನಗರ ಎಲ್ಲಿದೆ ಅಂತ ಹಾಕ್ತಿರಲ್ವಾ, ಹಾಗೆ ಸುಮ್ಮನೆ ಮ್ಯಾಪ್ನ ಜೂಮ್ ಇನ್ ಮಾಡೋದು, ಜೂಮ್ ಔಟ್ ಮಾಡೋದು, ಜೂಮ್ ಇನ್ ಮಾಡೋದು, ಜೂಮ್ ಔಟ್ ಮಾಡಿದ್ರೆ ಫುಲ್ ಇಡೀ ವರ್ಲ್ಡ್ ಮ್ಯಾಪ್ ಇದ್ರೇನೋ ರಟ್ಟ ಹೊಡಿಬೋದೇನೋ ಮೈಂಡಲ್ಲಿ, ಆ ರೀತಿ ಉಳಿತದೆ. ಸೊ ಇದೇನು ನಮ್ಮ ಇಂಡಿಯನ್ ಮ್ಯಾಪ್ ಅಂತೂ ಇದು ಏನು ಲೆಕ್ಕಕ್ಕೆ ಅಲ್ಲ. ಸುಮ್ಮನೆ ಇದ್ರೇನೋ ಒಂದು 4-5 ದಿನದಲ್ಲಿ ನೀವೇನಾದರೂ ವಾಲ್ಪೇಪರ್ ಹಾಕೊಂಡ್ರೆ ಅಂದರೆ ನಿಮಗೆ ಯಾವೊಂದು ರಾಜ್ಯದ ಪಕ್ಕ ಯಾವೊಂದು ರಾಜ್ಯ ಇದೆ, ಅದ್ರ ಬಾರ್ಡರ್ ಹಂಚ್ಕೊಂಡಿದ್ದಾವ ಇಲ್ವಾ, ಅದು ಒಂದು ಊರಲ್ಲಿ ಯಾವುದೇ ಫೇಮಸ್ ಇರ್ತಕ್ಕಂಥ ಊರು ಬೋಲ್ಡಲ್ಲಿ ಕೊಟ್ಟಿರ್ತಾನೆ, ಅದನ್ನು ನೋಡ್ಕೋಬಹುದು ನೀವು. ಸೊ ಇದನ್ನು ಮಾಡ್ಕೊಳ್ಳಿ, ಓಕೆ, ಯೂಸ್ಫುಲ್ ಆಗುತ್ತೆ, ಏನಿಲ್ಲ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿತ್ತು ಅಂತ ಕೇಳಿದಾನೆ. ಎಷ್ಟಿತ್ತು ಅಂದರೆ 943 ಇತ್ತು ಯಾವುದು ಲಿಂಗಾನುಪಾತ. ಬಟ್ ಮಕ್ಕಳ ಲಿಂಗಾನುಪಾತ ಅಂತ ಕೇಳಿದ್ರೆ ಏನಂತ ಹೇಳಬೇಕು, 919 ಆಗುತ್ತೆ. 919 ಮಕ್ಕಳ ಲಿಂಗಾನುಪಾತ ಆಗಿದೆ. ಹಾಗೆ ಟೋಟಲ್ ಓವರ್ ಆಲ್ ಲಿಂಗಾನುಪಾತ ಎಷ್ಟಾಗಿದೆ ಅಂದರೆ 943 ಅಂತ ಹೇಳ್ಬೋದು. ಹಾಗೆ ಅತಿ ಹೆಚ್ಚು ಲಿಂಗಾನುಪಾತ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಕೇರಳದಲ್ಲಿ 1084 ಮೀನ್ಸ್ 1000 ಪುರುಷರಿಗೆ 1084 ಮಹಿಳೆಯರು ಕಂಡುಬರ್ತಾರೆ. ಅಲ್ಲಿ ಯಾವುದರಲ್ಲಿ? ಕೇರಳದಲ್ಲಿ. ಯಾರಿಗಾದ್ರೂ ಹೆಣ್ಣು ಸಿಗಲಿಲ್ಲ ಅಂದರೆ ಕೇರಳಕ್ಕೆ ಹೋಗಿ ಮದುವೆಯಾಗಿ ಬರ್ಬೋದೇನೋ. ಹಾಗೆ ನೆಕ್ಸ್ಟ್ ಪುದುಚೇರಿಯಲ್ಲಿ 1037 ಮಹಿಳೆಯರು ಕಂಡುಬರ್ತಾರೆ 1000 ಪುರುಷರಿಗೆ. ಹಾಗೆ ಥರ್ಡ್ ಹೈಯೆಸ್ಟ್ ಯಾರ್ದಿದೆ ಅಂದರೆ ಈ ತಮಿಳುನಾಡ್ದಿದೆ. ಎಷ್ಟು ಅಂದರೆ 996 ಇದೆ 1000 ಪುರುಷರಿಗೆ 996 ಮಹಿಳೆಯರು ಕಂಡುಬರ್ತಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಅತಿ ಕಡಿಮೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಅತಿ ಕಡಿಮೆ ಕಂಡುಬರೋದು ನಿಮಗೆ ಈ ದೀವ್ ದಮನಲ್ಲಿ ಕಂಡುಬರುತ್ತೆ. ಈ ದೀವ್ ದಮನ್ ಏನಿದೆ ಅಲ್ವಾ, ಈ ದೀವ್ ದಮನಲ್ಲಿ ಅತಿ ಕಡಿಮೆ ಕಂಡುಬರುತ್ತೆ. 676 ಏನೋ ಅಷ್ಟು ಆಸ್ಪಾಸ್ ಇದೆ. 67 ಅನ್ನೋದು ಕರೆಕ್ಟ್ ನಂಬರ್ ಇದೆ. 600 ಪ್ಲಸ್ ಇದಾವೆ. ಓಕೆ, ಸೊ ಅಷ್ಟು ಕಂಡುಬರುತ್ತೆ ಅತಿ ಕಡಿಮೆ. ಇಫ್ ಏನಾದರೂ ನಿಮಗೆ ರಾಜ್ಯ ಕೇಳಿದ್ರೆ, ಕೇಂದ್ರಾಡಳಿತ ಪ್ರದೇಶ ಬಿಟ್ಟು ರಾಜ್ಯ ಕೇಳಿದ್ರೆ ಹರಿಯಾಣ ಏನಿದೆ ಅಲ್ವಾ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದೆ. ಸರಿನಾ? ಗೊತ್ತಿರಲಿದೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಶೋಕನ ಮಸ್ಕಿ ಶಾಸನವು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಸೊ ಈ ನಿನ್ನೆ ಒಂದು ಶಿಫ್ಟಲ್ಲಿ ಒಂದು ಪ್ರಶ್ನೆ ಕೇಳಿದ್ದ. ಏನು ಕೇಳಿದ್ದ ಅಂದರೆ ಅಶೋಕನ ಮಸ್ಕಿ ಶಾಸನವು ಯಾರು ಕಂಡುಹಿಡಿದಿರು ಅಂತ ಕೇಳಿದ್ದ. ಸಿ ಬೇಡನ್ ಅಂತ ಕಂಡುಬರ್ತಾನೆ. ಆ ಸಿ ಬೇಡನ್ ಅನ್ನು ಅವನು ಕಂಡುಹಿಡಿದಿರ್ತಾನೆ. ಯಾವ ಒಂದು ವರ್ಷದಲ್ಲಿ ಅಂತ ಕೇಳ್ಬೋದು ನಿಮಗೆ. ಮುಂದೆ 1915ರಲ್ಲಿ ಕಂಡುಹಿಡಿತಾನೆ. ಯಾರು? ಸಿ ಬೇಡನ್ ಅನ್ನೋನು. ಸರಿನಾ? ಅದು ಯಾವ ಒಂದು ರಾಜ್ಯದಲ್ಲಿ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದು ಕೂಡ ನಿಮಗೆ ಫ್ರೀ ಹಿಟ್ ಇದ್ದಂಗೆ ಇದು. ಸರಿನಾ? ಓಪನರ್ಗೆ ಫ್ರೀ ಹಿಟ್ ಕೊಟ್ಟಂಗೆ ಇದು ಬಾಲ್ ಇದು. ಯಾವುದು? ಈ ಮಸ್ಕಿ ಶಾಸನ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಚಿಕ್ಕ ಶಾಸನ ಅಶೋಕನ ಚಿಕ್ಕ ಶಾಸನ ಯಾವುದು? ಅಶೋಕನ ಸ್ಮಾಲ್ ಇನ್ಸ್ಕ್ರಿಪ್ಷನ್ ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ ಇದೇ ಮಸ್ಕಿ ಶಾಸನ. ಸರಿನಾ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದೆ. ಯಾಕಂದರೆ ಅದರಲ್ಲಿ ಅವನ ಅಶೋಕನ ಹೆಸರು ಇದೆ ಪೂರ್ಣವಾಗಿ. ಹಾಗೆ ಅತ್ಯಂತ ದೊಡ್ಡ ಶಾಸನ ಯಾವುದು? ಸನ್ನತಿ ಶಾಸನ ಅಂತ ಹೇಳ್ತೀವಿ. ಯಾರ್ದು? ಈ ಅಶೋಕನ ಅತ್ಯಂತ ದೊಡ್ಡ ಶಾಸನ ಸನ್ನತಿ ಶಾಸನ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಸರಿನಾ? ಸರಿ ಇಲ್ಲ ಸರ್, 13ನೇ ಬಂಡೆಗಲ್ಲು ಶಾಸನ ಏನಿದೆಯಲ್ಲ ಅದ್ರ ದೊಡ್ಡದಿದೆ, 5ನೇದು ಇದೆಯಲ್ಲ ಅದು ನಾನು ಕರ್ನಾಟಕದ ಮಾತ್ರ ಹೇಳ್ತಾ ಇದ್ದೀನಿ, ಅದು ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕರಾವಳಿಯಿಂದ ಭಾರತದ ಆರ್ಥಿಕ ವಲಯವು ಎಷ್ಟು ದೂರದವರೆಗೆ ವಿಸ್ತರಿಸಿದೆ? 200 ನಾಟಿಕಲ್ ಮೈಲಿಗಳವರೆಗೆ ವಿಸ್ತರಿಸಿದೆ. ನಾಟಿಕಲ್ ಮೈಲ್ ಅಂತಲೇ ಯೂಸ್ ಮಾಡಿಕೊಳ್ಳಿ. ನಾಟ್ ಕಿಲೋಮೀಟರ್ ಅಲ್ಲ, ಮೀಟರ್ ಅಲ್ಲ. ಸರಿನಾ? ಸೊ ಸೆಂಟಿಮೀಟರ್ ಅಲ್ಲ, ಮೈಲ್ಗಳಲ್ಲ, ಇದು ನಾಟಿಕಲ್ ಮೈಲ್ ಅಂತ ಬರುತ್ತೆ. ಸೊ 200 ನಾಟಿಕಲ್ ಮೈಲ್ಗಳವರೆಗೆ ನಮ್ಮ ಆರ್ಥಿಕ ವಲಯವು ಹೊಂದಿದೆ. ಅದರ ದೂರ, ಅದರ ನಮ್ಮ ವ್ಯಾಪ್ತಿಯನ್ನು ಹೊಂದಿದೆ. ಸರಿನಾ? ಜಸ್ಟ್ ನಿಮಗೆ ಈ ಸಮುದ್ರದ ವಲಯ ಎಷ್ಟು ಹೊಂದಿದೆ ನಮ್ಮ ಭಾರತದ್ದು ಅಂತ ನಿಮಗೆ ಅಷ್ಟೇ ಕೇಳಿದ್ರೆ ಆರ್ಥಿಕ ಅನ್ನೋದು ನಿಮಗೆ ಮೆನ್ಷನ್ ಮಾಡಲಿಲ್ಲ ಅಂದರೆ ಜಸ್ಟ್ 12 ನಾಟಿಕಲ್ ಮೈಲ್ ಅಂತ ಹೇಳಿ ಬಂದ್ಬಿಡ್ಬೇಕಷ್ಟೇ. ಸರಿನಾ? ಆಪ್ಷನ್ ಕೊಟ್ಟರೆ ನಿಮಗೆ 12, 13, 14, 15 ಇಲ್ಲಾಂದ್ರೆ 11, 24 ಹಿಂಗೆ ಕೊಟ್ಟಿರ್ತಾನೆ. ಅಲ್ಲಿ 12 ಹಾಕಿ. ಸೊ ಇಲ್ಲಿ 200 ಕೊಟ್ಟಿದ್ದ, 200, 300, 600 ಕೊಟ್ಟಿದ್ದ ಅಂದರೆ 200 ಹಾಕಿ ಟಿಕ್ ಹಾಕಿ ಅದು ಬಂದ್ಬಿಡ್ಬೇಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತಕ್ಕೆ ಮಾನ್ಸೂನ್ ಏಕೆ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಏಕೆ ಬರುತ್ತದೆ ಅಂತ ನೋಡೋದಾದರೆ ಈ ITCG ಅಂತ ಬರುತ್ತೆ ಅಲ್ವಾ. ಸೊ ಭಾರತದ ಮಾನ್ಸೂನ್ನಲ್ಲಿ ಹಿಂತೆಗೆದುಕೊಳ್ಳಲು ಪ್ರಮುಖ ಕಾರಣವೇನೆಂದರೆ ಈ ಹಿಂತೆಗೆದುಕೊಳ್ಳಲು ಕೇಳಿದ್ದಾನೆ ಸ್ಪೆಷಲಿ. ಸೊ ಅದನ್ನು ಕಾರಣವೇನೆಂದರೆ ಅಂತರ್ ಉಷ್ಣವಲಯದ ಕನ್ವರ್ಜೆನ್ಸ್ ವಲಯದ ಜೋನ್ ದಕ್ಷಿಣದ ಕಡೆಗೆ ಸ್ಥಳಾಂತರವಾಗುತ್ತದೆ. ಸೊ ಅದಕ್ಕೆ ಏನಾಗುತ್ತೆ? ಈ ಹಿಂಗಾರು ಮಳೆ ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಮತ್ತು 26ರ ಅವಧಿಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಯಾವ ದೇಶ ಆಯ್ಕೆಯಾಗಿದೆ? ಇದು ಕೂಡ ಫುಲ್ ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇದ್ದದ್ದು. ಯಾವುದು? ಈ ಫ್ರಾನ್ಸ್. ಅದು ಮೇ ಬಿ ಹೇಳಬೇಕು ಅಂದರೆ ಇಲ್ಲಿವರೆಗೂ ಯಾವುದು ಕ್ವಶನ್ ಪೇಪರ್ ಬಂದಿದ್ದಾವಲ್ವಾ RRB NTPC ಒಂದು 3-4 ಡೇಸಿಂದ ಏನು ಶಿಫ್ಟಲ್ಲಿ ನಡೀತಿದ್ದಾವಲ್ವಾ, ಮೊನ್ನೆ ಒಂದಿನದ್ದು ಮೇ ಬಿ 10th ಡೇಟ್ ಇರ್ಬೋದು ಅನಿಸುತ್ತೆ. ಆ 10th ಡೇಟ್ದು ಕೂಡ ಒಂದೆರಡು ಕ್ವಶನ್ ಪೇಪರ್ಗಳು ಈಸಿ ಇದ್ದಾವೆ. ಹಾಗೆ ಈ ಕ್ವಶನ್ ಪೇಪರು ಕೂಡ ಒಂದು ಲೆವೆಲಲ್ಲಿದ್ರೆ ಚೆನ್ನಾಗಿದೆ ಕ್ವಶನ್ ಪೇಪರ್. ಸರಿನಾ? ಮೀನ್ಸ್ ಅಷ್ಟೇನೋ ಎಲ್ಲೆಲ್ಲಿಂದೋ ಕಾಲ್ಮಾನ್ದು ಕೇಳಿಲ್ಲ. ಹಾಗೆ ಇನ್ನೊಂದು ಎಲ್ಲೋ ಡೆಪ್ತ್ ಆಗಿದ್ರೇನೋ ಫುಲ್ ಕೆಳಗಡೆ ಬರೆದಿರ್ತಾರಲ್ಲ ಬ್ಯಾಂಕ್ ಪಾಸ್ಬುಕ್ ತೆಗಿಯೋಕೆ ಹೋದಾಗ ಕೆಳಗಡೆ ಎಲ್ಲ ನೋಟ್ ಎಲ್ಲ ಬರೆದಿರ್ತಾರಲ್ಲ ಅಷ್ಟು ಚಿಕ್ಕದಾಗಿ, ಆ ಥರದ್ದೆಲ್ಲವೂ ಕೂಡ ಡೆಪ್ತಾಗಿ ಹೋದಂಥವು ಕೂಡ ಇಲ್ಲ. ಇಲ್ಲೆಲ್ಲವೂ ಕೂಡ ಡೈರೆಕ್ಟ್ ಕ್ವಶನ್ ಆಗಿದ್ದಾವೆ. ಸೊ ಇದು ಯಾವುದು ಅಂದರೆ ಈ ಭಾರತವಾಗಿದೆ. ಯಾವುದು? ಅಂತಾರಾಷ್ಟ್ರೀಯ ಈ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂದರೆ ಮರು ಆಯ್ಕೆಯಾಗಿದೆ. ಯಾರು? ನಮ್ಮದೇ ಭಾರತಕ್ಕೆ. ಉಪಾಧ್ಯಕ್ಷರು ಯಾರಾಗಿದ್ದಾರೆ? ಯಾರು ಅಂದರೆ ನಮ್ಮ ಫ್ರಾನ್ಸ್ ದೇಶ ಆಗಿದೆ. ಹಾಗೆ 7ನೇ ಅಧಿವೇಶನ ಎಲ್ಲಿ ನಡೆಯಿತು? ಇದು ಕೂಡ ನಿಮಗೆ ಈ RPF ಕಾನ್ಸ್ಟೇಬಲ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ 7ನೇ ಅಧಿವೇಶನ ಎಲ್ಲಿ ನಡೀತು ಅಂದರೆ ನವದೆಹಲಿಯಲ್ಲಿ ನಡೆದಿದೆ. ಇದರದೊಂದು ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ? ಗುರುಗ್ರಾಮದಲ್ಲಿ ಕಂಡುಬರುತ್ತೆ. ಗುರುಗ್ರಾಮ್ ಎಲ್ಲಿದೆ? ಹರಿಯಾಣ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಅವರು ಸ್ವಲ್ಪ ಮಾಹಿತಿ ಹಾಕಿದ್ರೆ ಇದನ್ನು ನೋಡ್ಕೊಳ್ಳಿ. ನವದೆಹಲಿಯಲ್ಲಿ ನವೆಂಬರ್ 3ರಿಂದ 6ರವರೆಗೆ 2024 ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಭೆಯ 7ನೇ ಅಧಿವೇಶನವನ್ನು ಉದ್ಘಾಟಿಸಿದರು. ಯಾರು ಉದ್ಘಾಟಿಸಿದರು ಅಂತ ಕೇಳಿದ್ರೆ ಈ ಸಚಿವ ಪ್ರಹ್ಲಾದ್ ಜೋಶಿಯವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 3ನೇ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು 2024ರಿಂದ 28ರಿಂದ
24ರಿಂದ 28ರವರೆಗೆ 4 ವರ್ಷಗಳ ಕಾಲ ಭಾರತದ ಆಶೀಶ್ ಖನ್ನಾ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಗುರುಗ್ರಾಮದಲ್ಲಿ ಕಂಡುಬರುತ್ತೆ. ಈ ಆಶೀಶ್ ಖನ್ನಾ ಅವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತವು ಕೂಡ ನೆನ್ಪಿಟ್ಕೊಳ್ಳಿ. ಸಹ ಅಧ್ಯಕ್ಷರಾಗಿರ್ತಕ್ಕಂಥ ಫ್ರಾನ್ಸ್ ಅವರ ಹೆಸರು ನೆನ್ಪಿಟ್ಕೊಳ್ಳಿ. ಸರಿನಾ? ಇವೆಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಈ ನಿಧಿ ಅವರನ್ನು ನೇಮಿಸಲಾಗಿದೆ ಇತ್ತೀಚೆಗೆ. ಸರಿನಾ? ಸರಿಲ್ಲ ಸರ್, ನಿಧಿ ಅವ್ರು ಬಿಟ್ಟು ಬೇರೆಯವರು ಕೂಡ ಇದ್ದಾರೆ. ಹೌದು ಇದ್ದಾರೆ. ಯಾರು? ವಿವೇಕ್ ಕುಮಾರ್ ಅವರು ಇದ್ದಾರೆ. ಸರಿನಾ? IFS ಇದ್ದಾರೆ ಇಬ್ಬರು ಕೂಡ. ಸೊ ಇಲ್ಲಿ ನಿಧಿ ಅನ್ನೋರು ಇದ್ದಾರೆ, ವಿವೇಕನವರು ಇದ್ದಾರೆ. ಸರಿನಾ? ಬಟ್ ಇಲ್ಲಿ ಇತ್ತೀಚೆಗೆ ಅಂತ ಕೇಳಿದಾಗ ಇಲ್ಲಿ ನಿಧಿ ತಿವಾರ್ ಅನ್ನೋರು ಬರ್ತಾರೆ. ಸರಿನಾ? ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಅವರಂತ ಅಲ್ಲ, ಇಲ್ಲಿ ಏನು ಕೊಟ್ಟಿದ್ದೀನಲ್ವ ಈ ಫೋಟೋದಲ್ಲಿ ಎಲ್ಲರೂ ಕೂಡ PMಗೆ ಸಂಬಂಧಿಸಿದಂಥ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇಲ್ಲಿ ಹೈಲೈಟ್ ಇರ್ಬೋದಲ್ಲ. ಇಂಪಾರ್ಟೆಂಟ್ ಆಫೀಸರ್ಸ್ ಇನ್ PM ಆಫೀಸ್ ಅಂತ, ಪ್ರಧಾನಮಂತ್ರಿ ಆಫೀಸ್ ಅಂತ ಇದೆ. ಸರಿನಾ? ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ. ಸೊ ಇವರೆಲ್ಲರನ್ನೂ ಕೂಡ ನೋಡ್ಕೊಳ್ಳಿ. ಎಲ್ಲರೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದೇನೋ. ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಫೋಟೋನ. ಸರಿನಾ? ಸೊ ಅಲ್ಲಿ ಏನಾದರೂ ಕ್ಲೀನ್ ಆಗಿರಲಿ ಅಂದರೆ ಇನ್ನೊಮ್ಮೆ ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಇದನ್ನು ಒಂದ್ಸರಿ ನೋಡ್ಕೊಳ್ಳಿ ಪ್ಲೀಸ್. ಒಂದ್ಸರಿ ಬರೋದಾದರೂ ಇಟ್ಕೊಳ್ಳಿ. ಇದನ್ನು ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಜಸ್ಥಾನದಲ್ಲಿ ಯಾವ ನದಿ ಹರಿಯುತ್ತದೆ ಅಂತ ಕೇಳಿದ್ದಾನೆ. ಯಾವ್ಯಾವ ನದಿ ಹರಿಯುತ್ತದೆ? ಒಂದು ಲೂನಿ ಹರಿಯುತ್ತದೆ, ಬನಾಸ್, ಚಂಬಲ್, ಮಾಹಿ ಮತ್ತು ಈ ಭಗಂಗಾ ಅನ್ನುವ ಒಂದು ನದಿಗಳು ಹರಿತವೆ. ಹಾಗೆ ಇನ್ನೊಂದು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ ಅಲ್ವಾ, 23ವರೆ ಒಂದು ರೇಖಾಂಶ ಅಂತ ಅಕ್ಷಾಂಶ ಅಂತ ನಾವು ಹೇಳ್ತೀವಿ. ಅದನ್ನು 2 ಬಾರಿ ದಾಟುವ ಒಂದು ನದಿ ಯಾವುದು ಅಂದರೆ ಮಾಹಿ ನದಿ. ಮಾಹಿ ರೀಸನ್. ಓಕೆ, ಅಷ್ಟೇ. ಸೊ ಇದು ಮಾಹಿ ನದಿ ಅನ್ನೋದು ಹರಿತದೆ. ಯಾವೊಂದು ರಾಜ್ಯದಲ್ಲಿ? ಈ ಗುಜರಾತ್ ರಾಜ್ಯದಲ್ಲಿ ಹರಿತದೆ. ಓಕೆ, ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಹಾಗೆ ಈ ಸಮಭಾಜಿಕ ವೃತ್ತವನ್ನು 2 ಬಾರಿ ದಾಟುವ ಒಂದು ನದಿ ಯಾವುದು? ಜೈರೆ ನದಿ ಅಂತ ಕಂಡುಬರುತ್ತೆ, ಅಥವಾ ನಿಮಗೆ ಕಾಂಗೋ ನದಿ ಅಂತ ಕಂಡುಬರುತ್ತೆ. ಯಾವುದು? ಈ ಸಮಭಾಜಿಕ ವೃತ್ತವನ್ನು 2 ಬಾರಿ ದಾಟುವ ಒಂದು ನದಿ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಈ ಜೈರೆ ಅಥವಾ ಕಾಂಗೋ ನದಿ ಅಂತ ಕರಿತೀವಿ. ಸರಿನಾ? ಈ ಕಾಂಗೋ ನದಿಯ ಅತ್ಯಂತ ಹಳೆಯ ಹೆಸರು ಯಾವುದು ಅಂದರೆ ಈ ಜೈರೆ ನದಿ ಅನ್ನೋದು. ಸರಿನಾ? ಹಾಗೆ ನೀವು ನೋಡಿರಬಹುದು ಈ ನಿರಂಜನ್ ನದಿಯ ಹಳೆಯ ಹೆಸರೇನು? ಫಲ್ಗು ನದಿಯಾಗಿತ್ತು ತಾನೆ. ಇದೇ ಫಲ್ಗು ನದಿಯ ದಡದಲ್ಲಿ ಯಾರಿಗೆ ಜ್ಞಾನೋದಯವಾಗಿತ್ತು? ಮಹಾವೀರರಿಗ ಅಥವಾ ಈ ಬುದ್ಧರಿಗ? ಭಗವಾನ್ ಬುದ್ಧರಿಗೆ, ಸಿದ್ಧಾರ್ಥ ಅವರಿಗೆ, ಯಾರಿಗೆ ಒಂದು ಜ್ಞಾನೋದಯವಾಗಿತ್ತು? ಸರಿನಾ? ಅದನ್ನು ನೋಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.